शुद्धतमवतिमेयं शुद्धसौख्यात्युपायं सकलनिगमगेयं सर्वशब्दाभिधेयं नवजलधरकायं नौमिलक्ष्मी सहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओं सृष्टिस्थित्यप्ययेहा नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृति सुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपम् अतितितीर्षतां तमोऽन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ओं स्वस्तिस्तु सदा ಅತ್ಯಂತ ಪವಿತ್ರವಾದಂತಹ ಪರ್ವಕಾಲ ವೈಕುಂಠ ಏಕಾದಶಿ. ಒಂದೊಂದು ಏಕಾದಶಿಗಳಿಗೆ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಪ್ರಬೋಧಿನಿ, ಪರಿವರ್ತಿನಿ, ನಿರ್ಜಲ, ಮೋಕ್ಷದ ಇತ್ಯಾದಿಯಾಗಿ ತಿಂಗಳಿಗೆ 2 ಏಕಾದಶಿ ಬರುತ್ತೆ. ಒಟ್ಟು 24 ಏಕಾದಶಿಗಳು ವರ್ಷದಲ್ಲಿ. ಆ 24 ಏಕಾದಶಿಗಳಿಗೆ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ ಪುರಾಣಗಳಲ್ಲಿ. ಆ ದ್ವಾದಶಿಗೂ ಹೆಸರಿದೆ. ಅದರಂತೆ ಇವತ್ತು ನಾವು ಅನುಷ್ಠಾನ ಮಾಡ್ತಾ ಇರುವಂತಹ ಏಕಾದಶಿ ವ್ರತ ನಿರ್ಜಲ ಅಲ್ಲ. ಎಲ್ಲ ಏಕಾದಶಿಯು ನಿರ್ಜಲವನ್ನೇ ಮಾಡಬೇಕು. ಆದರೆ ಇವತ್ತಿನ ಏಕಾದಶಿ ಹೆಸರು ನಿರ್ಜಲ ಏಕಾದಶಿ ಅಲ್ಲ. ಇವತ್ತು ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಅಂತ ಯಾಕೆ ಹೆಸರು ಬಂತು ಇವತ್ತು ಅಂದ್ರೆ ಭಗವಂತ ಮಧುಕೈಟಭರನ್ನ ಸಂಹಾರ ಮಾಡಿದಂತ ದಿವಸ ಇವತ್ತು. ಮಧುಕೈಟಭರು ಅಂತ ಇಬ್ಬರು ದೊಡ್ಡ ದೈತ್ಯರು. ಆದ್ದರಿಂದ ಭಗವಂತನಿಗೆ ಮಧುಹ ಅಂತ ಹೆಸರಾಯಿತು, ಅಥವಾ ಮಧುಸೂದನ ಅಂತ ಹೆಸರು ಬಂತು. ಅಂತಹ ಪರ್ವಕಾಲ ಚತುರ್ಮುಖ ಬ್ರಹ್ಮದೇವರನ್ನ ಕಾಪಾಡಿದಂತಹ ದಿವಸ. ಆದ್ದರಿಂದ ಇವತ್ತು ಸದ್ವೈಷ್ಣವರೆಲ್ಲರೂ ಕೂಡ ಶುದ್ಧವಾದ ಉಪವಾಸಾದಿ ವ್ರತಗಳನ್ನು ಮಾಡ್ತಾರೆ. ಇನ್ನು ಇವರ ಗುಡಿಗೆ ಹೋಗ್ಬಿಟ್ರೆ ಬೆಳಗ್ಗೆ ಒಂದು ಪ್ರಸಾದ, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, 3 ಗುಡಿ ಹೊರಗೇನೆ ಪ್ರಸಾದ ಕೊಟ್ಟು ಕಳಿಸ್ತಾ ಇರ್ತಾರೆ ತಿನ್ನಿ ಅಂತ. ಯಾವ ದಿವಸ ತಿನ್ನಬಾರ್ದೋ ಅವತ್ತು ದೇವರ ಎದುರಿಗೆ ನೈವೇದ್ಯ ಮಾಡಿ ತಿನ್ನಿ ಅಂತ ಕೊಟ್ಟು ಕಳಿಸ್ತಾರೆ. ಅದಕ್ಕೆ ಹೇಳಿದ್ದು, ವಾಯುದೇವರ ಸಂಪರ್ಕ ಇಲ್ಲದೆ ಮಾಡುವಂತ ಯಾವ ಕೆಲಸ ಆಗಲಿ ದೇವರು ಗುರುಗಳು ಒಪ್ಪೋದಿಲ್ಲ. ವೈಕುಂಠ ಏಕಾದಶಿ ದಿವಸ ಮಾಡಬೇಕಾದ ಪ್ರಧಾನವಾದ ಕಾರ್ಯ ಏನು ಅಂದ್ರೆ ಭಾಗವತದ ಶ್ರವಣ. ಅನಾಯಾಸವಾಗಿ ನಮಗೆ ದೇವರು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲ ಕಡೆಗಳಲ್ಲಿ, ಎಲ್ಲ ಮಠಗಳಲ್ಲಿ, ಮಂದಿರಗಳಲ್ಲಿ ಅಖಂಡ ಭಾಗವತ ಪ್ರವಚನ ಅಂತ ಬೆಳಗ್ಗೆಯಿಂದ ರಾತ್ರಿ ತನಕ ಆಗ್ತಾ ಇರುತ್ತೆ.
ಆದ್ದರಿಂದ ನಮಗೆ ಅಖಂಡ ಅಲ್ಲದೆ ಇದ್ರೂ ಕೂಡ ಖಂಡವಾಗಾದ್ರೂ ಕೂಡ ಶ್ರವಣ ಮಾಡುವಂತಹ ಸೌಭಾಗ್ಯ. ಅಂದ್ರೆ ಅಖಂಡ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾನು 12 ಸ್ಕಂದ ಪ್ರವಚನ ಮಾಡ್ತೀವಿ ಅಂದ್ರೆ ಮಾಡೋರ್ಗೂ ಆಗಲ್ಲ, ಕೇಳೋರ್ಗೂ ಆಗಲ್ಲ. ಒಬ್ಬೊಬ್ಬರ ಕೈಲೇ ಆಗಲ್ಲ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ದೃಷ್ಟಿಯಲ್ಲಿ ಯಾರಿಗಾದ್ರೂ ನೋಡಬೇಕು ಅಂತ ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ, ಬೇಕಾದಷ್ಟು ವ್ಯಾಸರಾಜ ಮಠದಲ್ಲಿ ಆರಂಭ ಆಗಿದೆ. ಇವತ್ತು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಆಗ್ತಾ ಇರುತ್ತೆ, ನೋಡ್ತಾ ಇರ್ಬೋದು ಯಾರಿಗೆ ಬೇಕಾದ್ರೂ. ನಂದು 9:30 ಆರಂಭ, ಇಂಟ್ರೆಸ್ಟ್ ಇದ್ರೆ ಇವತ್ತು ಸಾಯಂಕಾಲ ವೈಕುಂಠ ಏಕಾದಶಿ ಬೆಳಗ್ಗೆನೂ ಭಾಗವತ, ವೈಕುಂಠ ಏಕಾದಶಿ ಮುಗಿಯುವಾಗಲೂ ಭಾಗವತ. ಅದೊಂದು ಜನ್ಮಾಂತರದ ಪುಣ್ಯ ಅಂತ ಸ್ಮರಣೆ ಮಾಡ್ಕೊಳ್ತಾ, ಭಗವಂತ ಒಂದೊಂದು ಕಲ್ಪದಲ್ಲಿ ಒಬ್ಬೊಬ್ಬ ಭಕ್ತರನ್ನ ವಿಶೇಷವಾಗಿ ಉದ್ಧಾರ ಮಾಡ್ತಾನೆ ಅಂತ ತಿಳಿಸಿಕೊಟ್ರು ಶುಕಾಚಾರ್ಯ. ಒಂದೊಂದು ಅವತಾರಗಳನ್ನು ಮಾಡ್ತಾರೆ. ದೇವರಿಗೆ ಯಾವ ಜಾತಿ ಕುಲ ಅದು ಭೇದ ಇಲ್ಲ. ಅವನು ನೋಡೋದು ಒಂದನ್ನೇ ಭಕ್ತಿ. ಆ ಭಕ್ತಿಯನ್ನು ಸ್ವೀಕಾರ ಮಾಡಿಕೊಳ್ಳುವ ಭಗವಂತ ದೈತ್ಯ ಜಾತಿಯಲ್ಲಿ ಬಂದ ಪ್ರಹ್ಲಾದನನ್ನು ಉದ್ಧಾರ ಮಾಡದ ಅಂತ ನರಸಿಂಹದೇವರ ಚರಿತ್ರೆಯನ್ನು ಹೇಳಿದ್ರು. ಅಲ್ಲಿಂದ ಈ ಮುಂದಕ್ಕೆ ಭಗವಂತ ಯಾವ ಯಾವ ಮನ್ವಂತರದಲ್ಲಿ ಯಾವ ರೀತಿಯಾದ ಲೀಲೆಗಳನ್ನ ಅವತಾರಗಳನ್ನ ಮಾಡಿದ್ದಾನೆ ಅದರ ಬಗ್ಗೆ ನೀವು ಹೇಳಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಶುಕಾಚಾರ್ಯರು ಹೇಳ್ತಾರೆ, ಆರಂಭದಲ್ಲಿ ಭಗವಂತ ಗಜೇಂದ್ರನನ್ನ ಉದ್ಧಾರ ಮಾಡಬೇಕು ಅಂತ ಒಂದು ರೂಪದಿಂದ ಬಂದ. ಸ್ವಯಂಭುವ ಮನ್ವಂತರದಲ್ಲಿ ಸ್ವಯಂಭುವ ಮನುಮಹಾರಾಜನನ್ನ ರಕ್ಷಣೆ ಮಾಡಬೇಕು ಅಂತ ದೇವರು ಯಜ್ಞನಾಮಕನಾಗಿ ಅವತಾರ ಮಾಡಿದ. ಈಶಾವಾಸ್ಯಮಿದಂ ಸರ್ವಂ ಅಂತ ಪೂರ್ಣವಾಗಿ ಸ್ವಯಂಭುವ ಮಹಾರಾಜರು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಆ ಈಶಾವಾಸ್ಯೋಪನಿಷತ್ತಿನ ಮಂತ್ರವನ್ನೇ ಭಾಗವತ ಆತ್ಮಾವಾಸ್ಯಮಿದಂ ಸರ್ವಂ ಯಜ್ಜಗತ್ಯಾಂ ಜಗನ್ಮನಃ ಅಂತ ಅನುವಾದ ಮಾಡಿಕೊಡುತ್ತೆ. ಅಂತಹ ಈಶಾವಾಸ್ಯೋಪನಿಷತ್ತಿನ ಅನುಸಂಧಾನವನ್ನ ಮಾಡ್ತಾ ಇದ್ದ ಹಾಗೆ ಸ್ವಯಂಭುವ ಮಹಾರಾಜರನ್ನ ಉದ್ಧಾರ ಮಾಡಿದ ಯಜ್ಞನಾಮಕ ಭಗವಂತ. ಸ್ವಯಂಭುವ ಮನ್ವಂತರದಲ್ಲಿ ಇಂದ್ರನಾಗಿ ಬಂದವನು ಯಜ್ಞನೇ. ಅದಾದ ಮೇಲೆ ಸ್ವಾರೋಚಿಷ ಮನ್ವಂತರದಲ್ಲಿ ಭಗವಂತನ ವಿಚಿತ್ರವಾದ ಭೀಮ ಅನ್ನುವಂತಹ ಅವತಾರ. ಅದಾದ ಮೇಲೆ ಉತ್ತಮ ಮನ್ವಂತರದಲ್ಲಿ ಸ್ವಯಂಭುವ ಸ್ವಾರೋಚಿಷ ಉತ್ತಮ ಮನ್ವಂತರದಲ್ಲಿ ಭಗವಂತನ ಉತ್ತಮ ರೂಪದ ಅವತಾರ. ಅದಾದ ಮೇಲೆ ತಾಪಸ ಮನ್ವಂತರದಲ್ಲಿ ಭಗವಂತ ತಾಪಸವನ್ನಾಗಿ ಉದ್ಧಾರ ಮಾಡಿದ. ಯಾರನ್ನ ಉದ್ಧಾರ ಮಾಡಿದ ಅಂದ್ರೆ ಗಜೇಂದ್ರನನ್ನ ಉದ್ಧಾರ ಮಾಡಿದ ಅಂತ ಹೇಳ್ತಾರೆ. ಯಾರು ಗಜೇಂದ್ರ? ಅವರು ದೇವರ ಪೂಜೆ ಮಾಡ್ತಾ ಇರ್ತೇವೆ ನಾವು. ಯಾರೋ ಜ್ಞಾನಿಗಳು ಬಂದ್ರು, 10 ನಿಮಿಷ ಕೂತ್ಕೊಳ್ಳಿ, ನಾನು ಆಮೇಲೆ ಮಾತಾಡಿಸ್ತೀನಿ ನಿಮ್ಮನ್ನ ದೇವರ ಪೂಜೆ ಆದ್ಮೇಲೆ ಅಂತ ಹೇಳಬಾರ್ದು. ಕಾರಣ ಅಲ್ಲಿ ಪ್ರತಿಮೆ ಅಥವಾ ಶಾಲಿಗ್ರಾಮ ಜಡ. ಆ ಜಡವಾದ ಪ್ರತಿಮೆಯಲ್ಲಿ ಭಗವಂತನ ಸನ್ನಿಧಾನ ಅಷ್ಟೇ. ಆದರೆ ಶಾಸ್ತ್ರಾಧ್ಯಯನ ಮಾಡಿದಂತ ಜ್ಞಾನಿಗಳ ಪ್ರತೀಕದಲ್ಲಿ ದೇವರ ಸನ್ನಿಧಾನ ಅನಂತವಾಗಿರುತ್ತೆ. ಆದ್ದರಿಂದ ಜ್ಞಾನಿ ಪ್ರತೀಕದಲ್ಲಿ ದೇವರ ಆರಾಧನೆ ಮಾಡೋದು ದೇವರಿಗೆ ತುಂಬಾ ಇಷ್ಟ. ಆದ್ದರಿಂದ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ, ಪಾಂಡ್ಯ ರಾಜ, ಅವನು ದೇವರ ಪೂಜೆ ಮಾಡ್ತಾ ಇದ್ದ. ದೇವರ ಪೂಜೆ ಮಾಡುವಾಗ ಅಗಸ್ತ್ಯರು ಬರ್ತಾರೆ. ಸ್ವಾಮಿ 2 ನಿಮಿಷ ಇಲ್ಲಿ ಸಾಲಿಗ್ರಾಮ ಕಟ್ಟಿ ಸಂಪುಟದಲ್ಲಿ ಇಟ್ಟು ಬಂದ್ಬಿಡ್ತೇನೆ ಅಂತ. ಸಿಟ್ಟು ಬಂತು ಅವನಿಗೆ. ಅಲ್ಲ, ಚೇತನ ಪ್ರತೀಕ ದೇವರ ಜೊತೆ ಮಾತಾಡುವ, ದೇವರ ದರ್ಶನ ಮಾಡಿದ ಜ್ಞಾನಿಗಳು ಬಂದಿರುವುದನ್ನ ಮಾತಾಡಿಸೋದು ಬಿಟ್ಟು ಪ್ರತಿಮಾ ಪೂಜೆ ಮಾಡ್ತಾ ಇದ್ದೀನಿ ಅಂತೆಲ್ಲ ನೀನು ಆನೆಯಾಗಿ ಹೋಗ್ಬಿಡು ಅಂತ ಶಾಪ ಕೊಡ್ತಾನೆ. ಅಂದ್ರೆ ನಾವು ತಿಳ್ಕೊಳ್ಬೇಕಾದ ಸಂದೇಶ ಏನು ಅಂತಂದ್ರೆ, ದೇವರ ಪೂಜೆ ಮಾಡುವಾಗ ಜ್ಞಾನಿಗಳು ಮನೆಗೆ ಬರ್ತಾರೆ. ಆ ಜ್ಞಾನಿಗಳು ಮನೆಗೆ ಬಂದಾಗ ನಮ್ಮ ಬಡಿ ಎಲ್ಲವನ್ನು ಕೂಡ ಪಕ್ಕದಲ್ಲಿ ಕಟ್ಟಿಟ್ಟು ಬಿಡಿ, ಶಾಸ್ತ್ರ ಆದೇಶ ಮಾಡುತ್ತೆ. ಅವರು ಬಂದಾಗ ನೀರಲ್ಲಿ ಅವರ ಪಾದವನ್ನು ತೊಳೆದು ಆ ಪಾದ ನೀರನ್ನ ತಲೆ ಮೇಲೆ ಹಾಕೊಂಡು ಮತ್ತೆ ನಾವು ಸ್ನಾನ ಮಾಡಬೇಕಾದಿಲ್ಲ. ಕೈಕಾಲುಗಳನ್ನ ತೊಳ್ಕೊಂಡು ದೇವರ ಪೂಜೆ ಆರಂಭ ಮಾಡೋದ್ರಿಂದ ಯಾವ ಮಡಿ ಹಾನಿ ಇಲ್ಲ, ದೋಷ ಇಲ್ಲ. ಕಾರಣ ಯಾಕೆ ಅಂತಂದ್ರೆ ಅವರ ಮೈ ತುಂಬಾ ಶಾಸ್ತ್ರ ಇರುತ್ತೆ, ಶಾಸ್ತ್ರಗಳನ್ನ ವಿಶೇಷ ಅಧ್ಯಯನ ಮಾಡಿರ್ತಾರೆ. ಆದ್ದರಿಂದ ನಿಧಾನವಾದ ಶುದ್ಧವಾದ ಮಡಿ ಶಾಸ್ತ್ರಾಧ್ಯಯನ ಮಾಡಿದವರು. ನಮಗಿದು ಪಾಠ. ಸುಮ್ಮನೆ ಮಡಿ ಅಂತ 3 ಸಲ ದಾಸರದೊಂದು ಮಾತಿದೆ, ಮಡಿ ಅಂತ ಅಡಿಗಡಿ ಹಾರುತಿ ಮಡಿ ಮಾಡುವ ಬಗೆ ಬೇರುಂಟು. ಇವತ್ತು ನಾವೆಲ್ಲ ಊಟಕ್ಕೆ ಕೊಡುವಾಗ ಒಂದು ಹೇಳೋದಷ್ಟೇ, ನಾವು ತಪ್ಪುಗಳನ್ನ ಎಷ್ಟು ಮಾಡ್ತಾ ಇದ್ದೇವೆ ಅಂತ. ಊಟ ಮಾಡುವಾಗ ಒದ್ದೇ ಉಟ್ಟುಕೊಂಡು ಊಟ ಮಾಡುವಂತಹ ಸಂಪ್ರದಾಯ ಕೆಲವರಲ್ಲಿದೆ. ಒದ್ದೇ ಉಟ್ಟುಕೊಂಡು ಊಟ ಮಾಡಬಹುದಾ ಅನ್ನೋ ಪ್ರಶ್ನೆಗೆ ಬರಲ್ಲ. ಒದ್ದೇ ಉಟ್ಕೊಳ್ಳೋದು ಒಂದೇ ಕಾಲಕ್ಕೆ, ಯಾವಾಗ ಅದರಲ್ಲೂ
ವಾರ್ಷಿಕ ಸಾಂವತ್ಸರಿಕ ಶ್ರಾದ್ದ ಮಾಡುವಾಗ ಒದ್ದೆ ಉಟ್ಕೊಳ್ಬಾರ್ದು. ಒದ್ದೆ ಉಟ್ಕೊಳ್ಳೋದು ಅವಾಗ. ಪಿತೃಕರ್ಮ ದಿನವಾರವನ್ನ ಮಾಡುವಾಗ ಒದ್ದೆ ಉಟ್ಕೊಳ್ಳೋದು. ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಒದ್ದೆ ಉಟ್ಕೊಂಡು ಊಟ ಮಾಡ್ಬಿಟ್ರೆ ಮಡಿಯವರು ಅಂತ. ಒದ್ದೆ ಎಷ್ಟು ಮೈಲಿಗೆ ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ. ಅದಕ್ಕೆ ನಮ್ಮಲ್ಲಿ ಮನೆಗಳಲ್ಲಿ ಒಂದು ಕೋಲು ಕಟ್ಟಿದವರು, ಅಲ್ಲಿ ಯಾವಾಗಲೂ ಮಡಿಪಂಚ ಬಿದ್ದಿರೋದಲ್ಲಿ ಅಲ್ವಾ. ಬೆಳಗ್ಗೆ ಸ್ನಾನ ಮಾಡೋದೇ ಮಡಿಯಲ್ಲಿ. ಒಂದ್ 4 ಮಡಗ ಹಾಕ್ಬಿಟ್ರೆ ಆಗೋಯ್ತು. ಅದನ್ನ ಊಟಕ್ಕೆ, ಪೂಜೆಗೆ, ರಾತ್ರಿ ಊಟಕ್ಕೆ ಎಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ರು. ಇವಾಗ ವಿಚಿತ್ರವಾಗಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳಲಿಕ್ಕೆ ಹೋಗಿ ಮಾಡ್ಲಿಕ್ಕೆ ಹೋಗಿ ನಮ್ಮ ದೇಶಾಚಾರ ಯಾವುದಲ್ವೋ ಅದನ್ನೆಲ್ಲ ದಾವಳಿ ಅಂತ ಉಡ್ತೇವೆ ಇವತ್ತು ನಾವು ಅಲ್ವಾ. ದಾವಳಿ ಮಡಿ ಬರೋದೇ ಅದಾಗಿ. ದಾವಳಿ ಮಡಿ ಎಲ್ಲಿಗೆ ಬರುತ್ತೆ ಅಂದ್ರೆ, ಯಾರ ಹತ್ರ ನೀರೇ ಇಲ್ಲ, ನಾನು ನೀರೇ ನೋಡಿಲ್ಲ, ನನಗೆ ನೀರು ಸಿಗೋದೇ 15-20 ದಿನಕ್ಕೆ ಅನ್ನುವಂತಹ ವ್ಯಕ್ತಿಗಳು ಉಡ್ಬೇಕಾದ ಮಡಿ ಯಾವುದು? ಪಾಪ. ಅದಕ್ಕೆ ಅದನ್ನು ನೀರು ನೆನೆಸ್ಬೇಡ ಅಂತಾನೆ ಹೇಳಿದ್ದಾರೆ. ನಮಗೆ ನೀರಿಗೆ ದೇವರಾಯದಿಂದ ಕೊರತೆ ಇಲ್ಲ ಅಲ್ವಾ. ಆದ್ದರಿಂದ ದೇಶಾಚಾರ ಪದ್ಧತಿ ಎಷ್ಟು ಬದಲಾಗ್ತಾ ಇರುತ್ತೆ. ನಾವು ಶಾಸ್ತ್ರಕ್ಕೆ ವಿರುದ್ಧ ಮಾಡ್ತಾ ಇದ್ದೇವೋ, ಶಾಸ್ತ್ರೀಯವಾಗಿ ಮಾಡ್ತಾ ಇದ್ದೇವೋ ಅನ್ನೋ ಜ್ಞಾನದಿಂದ ಮಾಡ್ತಾ ಇದ್ದೇವೆ. ಊಟ ಮಾಡೋದು ವೈಶ್ವಾನರ ಯಜ್ಞ. ಯಜ್ಞ ಮಾಡುವಾಗ ಒದ್ದೆ ಆದ ಕಟ್ಟಿಗೆ ಆಹುತಿ ಅಗ್ನಿ ಒಳಗೆ ಇಟ್ರೆ ಬೆಂಕಿ ಬರುತ್ತೋ ಹೊಗೆ ಬರುತ್ತೋ? ಮುಗಿತಲ್ಲ. ವೈಶ್ವಾನರ ಯಜ್ಞ ಮಾಡುವಾಗ ಆದಷ್ಟು ಶುದ್ಧವಾದ ಧೌತವಾದ ಮಡಿ ಮಡಕ ಹಾಕಿದ ಬಟ್ಟೆಯನ್ನು ಉಡಬೇಕು. ಒದ್ದೆಯನ್ನು ಉಂಟು ಮಾಡುವುದರಿಂದ ಅದು ಊಟ ಆಗುವುದಿಲ್ಲ. ಪಿತೃಮೇಧದ ಅನ್ನ ಅಂತ, ಶ್ರಾದ್ದ ಅನ್ನ ಅಂತ ಆಗುತ್ತೆ. ಇದು ಧರ್ಮಶಾಸ್ತ್ರ. ಈ ದೃಷ್ಟಿಯಲ್ಲಿ ಪೂಜೆ ಮಾಡುವಾಗ, ತುಳಸಿಗಳನ್ನ ಕೊಯ್ದು ತರುವಾಗ, ಪಾರಾಯಣ ಮಾಡುವಾಗ ಜ್ಞಾನಿಗಳು ನಮ್ಮ ಜೊತೆ ಪಕ್ಕದಲ್ಲಿ ಕೂತಿದ್ದಾರೆ ಅಂದ್ರೆ ಪಾರಾಯಣ ಅರ್ಧಕ್ಕೆ ನಿಲ್ಲಿಸಿ ಅವ್ರು ಏನು ಉಪದೇಶ ಮಾಡ್ತಾರೆ ಅದನ್ನ ಕೇಳಿ, ಆಚಾರ 10 ನಿಮಿಷ ನಾನು ಪಾರಾಯಣ ಮಾಡ್ಕೊಂಡು ಬರ್ತೀನಿ, ವೆಯ್ಟ್ ಮಾಡಿ, ಮತ್ತೆ ಪ್ರವಚನ ಶುರು ಮಾಡಿ ನೀವು ಅಂತ ಅನ್ಬಾರ್ದು. ನನ್ನ ಪಾರಾಯಣ ಅಲ್ಲಿ ಸ್ಟಾಪ್ ಮಾಡಿ ಜ್ಞಾನಿಗಳ ಉಪದೇಶವನ್ನ ಕೇಳಿ ಆಮೇಲೆ ಕಂಟಿನ್ಯೂ ಮಾಡಿದ್ರೆ ಜ್ಞಾನಿಗಳಿಗೆ ಶಾಸ್ತ್ರ ಕೊಟ್ಟಿರುವಂತಹ ಮಹತ್ವ ತುಂಬಾ ದೊಡ್ಡದು. ಜ್ಞಾನಿಗಳಿಗೆ ಅಪಚಾರ ಆಯಿತು ಅಂದ್ರೆ ದೇವರು ಒಪ್ಪೋದಿಲ್ಲ ಅದನ್ನ. ಎಲ್ಲ ಕಾರಣದಿಂದ ಇಂದ್ರದ್ಯುಮ್ನ ರಾಜನಿಗೆ ಶಾಪ ಕೊಟ್ರು ಅಗಸ್ತ್ಯರು. ಅವನು ಯಾರೇ ಆಗಿ ಬಿದ್ದು ಬಿಟ್ಟ. ಎಲ್ಲಿ ಬಂದ ಅವನು? ತ್ರಿಕೂಟ ಅಂತ ಒಂದು ಪರ್ವತ, ಅಲ್ಲಿ ಎಲ್ಲಾ ಕಡೆ ಓಡಾಡ್ತಾ ಇದ್ದಾನೆ. ವಿಶೇಷವಾಗಿ ಬೇಸಿಗೆಗಾಲ, ಗ್ರೀಷ್ಮ ಋತು ಬಂದಿದೆ, ಮಾಯಾರಿಗೆ ಮೈಯೆಲ್ಲ ಆಯಾಸ ಆಗ್ತಾ ಇದೆ. ಆ ಗುಂಪನ್ನ ಕರ್ಕೊಂಡು ಬಂದು ಎಲ್ಲಾರು ಸ್ನಾನ ಮಾಡ್ಬೇಕಲ್ಲ, ನೀರು ಕುಡಿಬೇಕಲ್ಲ ಅನ್ನೋ ಆಲೋಚನೆಯಿಂದ ಹುಡುಕ್ತಾನೆ ಎಲ್ಲಾ ಕಡೆ ಸರೋವರವನ್ನು. ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ. ದೇವತೆಗಳು ವಿಹಾರ ಮಾಡುವಂತಹ ಒಂದು ಉದ್ಯಾನವನ ಪಾರ್ಕ್ ಇತ್ತು, ಋತುಮಂತ ಅಂತ ಅದ್ರ ಹೆಸರು. ಒಳ್ಳೆ ತಿಳಿ ನೀರಿನ ಸರೋವರ. ಅದ್ರ ಒಳಗೆ ಬಂದ. ಪರಿವಾರದವರೆಲ್ಲ ಒಳಗೆ ಇಳಿದ್ರು, ಇವನು ಇಳಿದ. ಅವರೆಲ್ಲ ಚೆನ್ನಾಗಿ ನೀರು ಕುಡಿದ್ರು, ಸ್ನಾನ ಮಾಡಿದ್ರು, ಕೆಲಸ ಆಯ್ತು ಅಂತ ಅವ್ರು ಏನ್ ಮಾಡಿದ್ರು, ಮೇಲೆ ಬಂದ್ರು. ಇವನೇನ್ ಮಾಡ್ತಾ ಇದ್ದ? ಆಟ ಆಡ್ಲಿಕ್ಕೆ ಶುರು ಮಾಡಿದ. ಅದೇ ದೇವರು ಕೊಟ್ಟಿದ್ದಾನಲ್ಲ ಅಂತ ಓವರ್ ಆಗಿ ಯೂಸ್ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಒಂದಲ್ಲ ಒಂದ್ ದಿವಸ ಅದು ಕತ್ತರಿಸಿ ಹಾಕ್ಬಿಡುತ್ತೆ ಬಾಲವನ್ನ. ಉದಾಹರಣೆ, ಇವನು ವಿಹಾರ ಮಾಡ್ತಾ ಇದ್ದಾನೆ, ಮೇಲೆದ್ದು ಬರಲೇ ಇಲ್ಲ. ಹೇಗೆ ವಿಹಾರ ಮಾಡ್ತಾ ಇದ್ದಾರೆ ಅಂದ್ರೆ ಯಥಾಗೃಹಿ ಅಂತ ಹೇಳ್ತಾರೆ. ಗೃಹಸ್ಥನಾಗಿರ್ತಕ್ಕಂತಹ ವ್ಯಕ್ತಿ ಯೌವನದಲ್ಲಿ ಹೇಗೆ ವಿಹಾರ ಮಾಡ್ತಾನೆ ಹಾಗೆ ವಯಸ್ಸಾದ್ದಲ್ಲಿ ಗೊತ್ತಾಗ್ಬಿಡುತ್ತೆ, ಎಂತ ಅನ್ಯಾಯ ಮಾಡ್ಕೊಂಡ್ಬಿಟ್ಟಪ್ಪ, ಶಾಸ್ತ್ರ ಅಧ್ಯಯನ ಮಾಡ್ಲಿಲ್ವಲ್ಲ, ದೇವ್ರ ಪೂಜೆ ಮಾಡ್ಲಿಲ್ವಲ್ಲ ಅಂತ ಬುದ್ಧಿ ಬರುತ್ತೆ. ಚೆನ್ನಾಗಿ ವಿಹಾರ ಮಾಡುವಾಗ ಒಂದು ಗ್ರಾಹ ಹಿಡಿದು ಬಿಡ್ತ ಅವನ ಕಾಲು, ಮೊಸಳೆ ಹಿಡಿದು ಬಿಟ್ಟಿದೆ ಅವನ ಕಾಲು. ಮೊಸಳೆ ಅಲ್ವಾ, ಬಿಡಿಸ್ಕೊಳ್ಬಹುದು ಅಂತ ಪ್ರಯತ್ನ ಪಡ್ತಾನೆ. ಇವನು ಮೇಲೆ ಬರ್ತಾನೆ, ಅದು ಒಳಗೆ ಹಿಡಿತಾನೆ. ಇವನು ಮೇಲೆ ಬರ್ತಾನೆ. ಅದೇ ಲೌಕಿಕ ಭೋಗಗಳ ಅಭ್ಯಾಸ ಆಗಿಬಿಟ್ರೆ ಅದನ್ನ ಬಿಡಬೇಕು ಅಂತ ಪ್ರಯತ್ನ ಪಟ್ರೆ ಆಗೋದಿಲ್ಲ. ಬಿಡಬೇಕು ಅಂದ್ರೆ ಒನ್ಸ್ ಫಾರ್ ಆಲ್ ಬಿಟ್ರೆ ಬಿಟ್ಟಾಗೆ. ಇಲ್ಲ ಸ್ವಲ್ಪ ಸ್ವಲ್ಪವೇ ನಾನು ಬಿಡ್ತಾ ಬರ್ತೀನಿ ಅಂದ್ರೆ ಅಗ್ನಿಯನ್ನ ಆರಿಸ್ಬೇಕು. ಜೋರಾಗಿ ಅಗ್ನಿ ಉರಿತಾ ಇದೆ, ಅದನ್ನ ಆರಿಸ್ಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಅಗ್ನಿ ಆರಿಸ್ತೀನಿ ನಾನು ಅಂದ್ರೆ ಒಟ್ಟಿಗೆ ನೀರು ಹಾಕ್ಬಿಟ್ರೆ ಆರೋಗುತ್ತೆ. ಇಲ್ಲ, ನಿತ್ಯ ಒಂದು ಟಂಬ್ಲರ್ ತುಪ್ಪ ಹಾಕ್ತಾ ಇದ್ದೆ, ಇವತ್ತು 2 ಸ್ಪೂನ್ ಮಾತ್ರ ತುಪ್ಪ ಹಾಕ್ತೇನೆ, ಬೆಂಕಿ ಆರೋಗುತ್ತೆ ಅಂದ್ರೆ ಇಲ್ಲ. ಆದ್ದರಿಂದ ಲೌಕಿಕ ಕಾಮನೆಗಳಾಗ್ಲಿ ಭೋಗಗಳಾಗ್ಲಿ ಎಷ್ಟು ಬೇಕೋ ಅಷ್ಟಿರ್ಬೇಕು. ಓವರ್ ಆಗಿ ತಗೊಂಡ್ರೆ ಗಜೇಂದ್ರನಂತೆ ಹಾಳಾಗಬೇಕಾಗುತ್ತೆ ಎನ್ನುವ ಸಂದೇಶ ನಮಗೆ ಸಿಗ್ತಾ ಇದೆ. ಇಬ್ಬರು ಯುದ್ಧ ಮಾಡ್ತಾರೆ.
ಎಷ್ಟು ದಿವಸ? 1000 ವರ್ಷ. ಅದು ಕೆಳಗಿಳಿಯಂತೆ ಇದು ಮೇಲೆ ಹಿಡಿಯುತ್ತೆ. ಕೊನೆಗೆ 1000 ವರ್ಷಗಳ ಹೋರಾಟ ಆದ್ಮೇಲೆ ಜ್ಞಾನ ಬಂದದ್ದು. ನನ್ನನ್ನು ರಕ್ಷಣೆ ಮಾಡತಕ್ಕಂಥವ್ರು ಯಾರು ಇಲ್ಲ. ಪಾಪ ಮನೆಯವರನ್ನ, ಯಜಮಾನರನ್ನ, ಫ್ಯಾಮಿಲಿಗೆ ಲೀಡರ್ ಅನ್ನ ಎಳಿತಾ ಇದೆ ಮೊಸಳೆ, ನಾವೆಲ್ಲ ಕಾಪಾಡಬೇಕು ಅಂತ ಆನೆಗಳೆಲ್ಲ ವೆಯ್ಟ್ ಮಾಡ್ತಾ ಇತ್ತು. ಕೈ ಕೊಟ್ಟರು, ಸೊಂಟಲ್ಲಿ ಹಾಕಿದ್ರು, ಮಹಾಪ್ರಯತ್ನ ಪಟ್ಟರು, ಎಳೆಯಕ್ಕೆ ಆಗ್ಲಿಲ್ಲ. ಸ್ವಲ್ಪ ದಿವಸ ಅಯ್ಯೋ ಅಂತ ಸುತ್ತ ನಿಂತು ನೋಡ್ತಾ ಇದ್ರು, ಆಗ್ಲಿಲ್ಲ, ಬೇಜಾರಾಗೋಯ್ತು. ನಾವು ಇವ್ರಿಗೋಸ್ಕರ ಬಂದ್ರೆ ನಮ್ಮ ಜೀವನ ಹಾಳಾಗೋಗುತ್ತೆ, ಇವ್ರಿಗೆ ಯಾಕೆ ನಾವು ಮಾಡಬೇಕು ಅಂತ ಎಲ್ಲ ಅವರೊಬ್ಬರನ್ನೇ ನೀರಲ್ಲಿ ಬಿಟ್ಟರು, ಎಲ್ಲ ಮಾಡ್ತಾರೆ. ಅವಾಗ ಅವನಿಗೆ ಜ್ಞಾನ ಬಂತು, ಯಾರು ಇಲ್ಲ, ನನ್ನನ್ನು ಕಾಪಾಡುವಂಥದ್ದು ದೇವರ ನಾಮ ಒಂದೇ. ಆ ಜ್ಞಾನವೂ ಕೂಡ ಅನೇಕರಿಗೆ ಬರಲ್ಲ, ಯಾಕೆ ಅಭ್ಯಾಸ ಇರೋದಿಲ್ಲ. ಫಸ್ಟಿಂದ ಅಭ್ಯಾಸ ಮಾಡ್ಕೊಂಡು ಬಂದಾಗ ದೇವರು ಕಾಪಾಡ್ತಾನೆ ಅನ್ನೋ ಜ್ಞಾನ ಬರುತ್ತೆ. ಕೊನೆಗೆ ದೇವರು ಕಾಪಾಡ್ತಾನೆ ಅನ್ನೋ ಜ್ಞಾನ ಭಗವಂತ ಕೊಡಲ್ಲ. ಈ ಗಜೇಂದ್ರ ಜನ್ಮಾಂತರದಲ್ಲಿ ಭಗವಂತನನ್ನ ವಿಶೇಷವಾಗಿ ಆರಾಧನೆ ಮಾಡಿದ್ದ, ಪೂಜೆ ಮಾಡಿದ್ದ, ತತ್ವಜ್ಞಾನಿಯಾಗಿದ್ದ. ಅದಕ್ಕೆ ಅವನಿಗೆ ಏನಾಯ್ತು, ದೇವರನ್ನ ಸ್ತೋತ್ರ ಮಾಡಬೇಕು ಅನ್ನೋ ಭಾವನೆ ಬಂತು. ಅವಾಗ ದೇವರನ್ನ ಸ್ತೋತ್ರ ಮಾಡ್ತಾನೆ. ಏವಂ ವ್ಯವಸಿತೋ ಬುದ್ಧ್ಯ ಸಮಾಧಾಯ ಮನೋಹೃದಿ ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮಂತ್ಯನು ಶಿಕ್ಷಿತಂ. ಜನ್ಮಾಂತರದಲ್ಲಿ ಅಧ್ಯಯನ ಮಾಡಿದ ತತ್ವ ಈಗ ಅವನಿಗೆ ನೆನಪಿಗೆ ಬರ್ತಾ ಇದೆ. ದೇವರನ್ನ ಅಸಾಧಾರಣವಾದ ಗುಣಗಳಿಂದ ಸ್ತೋತ್ರ ಮಾಡ್ತಾನೆ. ನಮೋ ನಮಸ್ತೆ ಅಖಿಲ ಕಾರಣಾಯ ನಾರಾಯಣಾಯ ಆರ್ತಿ ವಿನಾಶನಾಯ ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ ಅಂತ ಅದ್ಭುತವಾಗಿ ಸ್ತೋತ್ರ ಮಾಡ್ತಾನೆ. ಗಜೇಂದ್ರ ಮಾಡಿದ ಸ್ತೋತ್ರಕ್ಕೆ ಎಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ನಿಂತು ನೋಡ್ತಾ ಇದ್ದಾರೆ, ಎಂಥ ಸ್ತೋತ್ರ ಮಾಡ್ತಾ ಇದ್ದಾನೆ ಅವನು ಅಂತ. ಒಂದು ಮೊಸಳೆಯಿಂದ ಆನೆಯನ್ನ ಬಿಡಿಸ್ಲಿಕ್ಕೆ ಬ್ರಹ್ಮದೇವರಿಗೆ ಆಗೋದಿಲ್ವಾ? ಆಗತ್ತೆ, ಆದ್ರೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ಅವನ ಪ್ರಾರ್ಥನೆ ನಾರಾಯಣ ಬರಬೇಕು ಅಂತ. ರುದ್ರ, ಇಂದ್ರ, ಸ್ಕಂದ ಎಲ್ಲ ಇದ್ದಾರೆ, ಯಾರು ಹತ್ರ ಬರ್ತಾ ಇಲ್ಲ. ಯಾಕೆ? ಗಜೇಂದ್ರನ ಪ್ರಾರ್ಥನೆ ಏನು, ದೇವರು ಬರಬೇಕು. ಕೊನೆಗೆ ತತ್ರ ಅಖಿಲ ಬರವರೋ ಹರಿರಾವಿರಾಸಿ, ಆಕಾಶದಲ್ಲಿ ಭಗವಂತ ಗರುಡ ದೇವರ ಮೇಲೆ ಕೂತ್ಬಿಟ್ಟು ಬಂದ್ಬಿಟ್ಟು ಆ ದೇವರು ನೋಡ್ತಾನೆ. ದೇವರು ಬರುವಾಗ ಬರಿಗೈಯಲ್ಲಿ ನೋಡಬಾರದು ಅಂತ ಶಾಸ್ತ್ರ. ದೇವರನ್ನ ಬರಿಗೈಯಲ್ಲಿ ನೋಡಬಾರದು, ದೇವರನ್ನ ಗುರುಗಳನ್ನ ಕೆಲವೆಲ್ಲ ಇದೆ, ಯಾರನ್ನೂ ಕೂಡ ಬರಿಗೈಯಲ್ಲಿ ನೋಡಬಾರದು. ಗಜೇಂದ್ರ ಏನ್ ಮಾಡೋಣ, ನನಗೋಸ್ಕರವಾಗಿ ದೇವರು ಗರುಡ ದೇವರ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿ ಅಲ್ಲೇ ಸರೋವರದಲ್ಲಿ ಒಂದು ಕಮಲ ಇತ್ತು. ಆ ಕಮಲವನ್ನು ತಗೊಂಡು ಮೇಲೆತ್ತಿ ನಾರಾಯಣ ಕಿಲಗುರೋ ಭಗವನ್ ನಮಸ್ತೆ ಅಂತ ಅದ್ಭುತವಾದ ಪ್ರಾರ್ಥನೆಯನ್ನು ಮಾಡಿದಾಗ ದೇವರು ಅವನೇ ಬಂದು ಚಕ್ರದಿಂದ ಆ ಮೊಸಳೆಯ ತಲೆಯನ್ನ ಕತ್ತರಿಸಿ ಆನೆಯನ್ನ, ಮೊಸಳೆಯನ್ನ ಎರಡನ್ನೂ ಉದ್ಧಾರ ಮಾಡಿದ. ಯಾವಾಗ ದೇವರ ಕೈ ಸ್ಪರ್ಶ ಆಯಿತೋ ಅವರಿಬ್ಬರ ಶಾಪದ ಮೋಚನೆ ಆಯಿತು. ದೇವರಂತೆ 4 ಕೈ ಬಂತು. ಭಗವಂತನ ಪಾರ್ಶ್ವದನಾಗಿ ಇಂದ್ರದ್ಯುಮ್ನ ರಾಜ ಉದ್ಧಾರ ಆಗಿಬಿಟ್ಟ. ಇದು ಗಜೇಂದ್ರ ಮೋಕ್ಷದ ಚರಿತ್ರೆ. ಭಗವಂತನೇ ಆದೇಶ ಮಾಡ್ತಾನೆ, ಪ್ರತಿನಿತ್ಯ ಬೆಳಗಾಗೆದ್ದು ಯಾರು ಗಜೇಂದ್ರ ಮೋಕ್ಷದ ಅನುಸಂಧಾನ ಮಾಡ್ತಾರೆ, ಬ್ರಾಹ್ಮ ಮುಹೂರ್ತ ಕಾಲದಲ್ಲಿ ಯಾರು ಗಜೇಂದ್ರ ಮೋಕ್ಷದ ಪಾರಾಯಣ ಮಾಡ್ತಾರೆ ಅವರಿಗೆ ದುಸ್ವಪ್ನ ಅಂತ ಅನ್ನೋದು ಬರೋದಿಲ್ಲ. ದೇವರದ್ದೇ ಆದೇಶ. ಈ ಪ್ರಕಾರವಾಗಿ ದೇವರ ಪೂಜೆಯನ್ನು ಮಾಡುವಾಗ ಎಚ್ಚರಿಕೆಯಿಂದ ಮಾಡಬೇಕು. ಜ್ಞಾನಿಗಳಿಗೆ ಅಪಚಾರವನ್ನು ಮಾಡುವುದರಿಂದ ಏನೇ ನಾವು ಪೂಜೆ ಪಾಠ ಅಧ್ಯಯನ ಮಾಡ್ತಾ ಇದ್ರು ಕೂಡ ಅದು ನಮ್ಮನ್ನು ಉದ್ಧಾರಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅನ್ನುವ ಸಂದೇಶ ಗಜೇಂದ್ರ ಮೋಕ್ಷದಿಂದ ನಮಗೆ ಗೊತ್ತಾಗ್ತಾ ಇದೆ. ಅಲ್ಲಿಂದ ಈ ಮುಂದಕ್ಕೆ ಒಂದ್ಸಲ ದುರ್ವಾಸರು ವೈಕುಂಠಕ್ಕೆ ಹೋಗಿರ್ತಾರೆ. ವೈಕುಂಠದಲ್ಲಿ ದೇವರು ಹಾಕಿಕೊಂಡಂತಹ ನಿರ್ಮಾಲ್ಯವನ್ನ ದುರ್ವಾಸರು ಕೊಡ್ತಾರೆ. ಅವರೇನ್ ಮಾಡಿದ್ರು, ಯಾರೋ ತಲೆ ಮೇಲೆ ಮುಟ್ಕೊಳ್ತಾರೆ ಭಗವಂತ ನಿರ್ಮಾಲ್ಯವನ್ನ ಅಂತ ತರ್ತಾ ಇದ್ದಾರೆ. ಇಂದ್ರದೇವರು ಬಂದರು. ಇಂದ್ರ ಭಗವಂತನ ಭಕ್ತ, ನಿರ್ಮಾಲ್ಯ ಕೊಡೋಣ ಅಂತ ಭಗವಂತನ ನಿರ್ಮಾಲ್ಯವನ್ನ ಕೊಟ್ಬಿಟ್ಟು ಇಂದ್ರದೇವರಿಗೆ. ನಾವು ಅಷ್ಟೇ ಗುಡಿಗಳಿಗೆ ಮಠಕ್ಕೆ ಹೋದಾಗ ಹೂವ ನಿರ್ಮಾಲ್ಯ ಕೊಡ್ತಾರೆ, ಬ್ಯಾಗಲ್ಲಿ ಹಾಕೊಂಡು ಹೊರಟೋಗೋದಷ್ಟೇ. ನಮ್ಮ ಒಂದೊಂದು ವಾರಕ್ಕೆ ಒಂದೊಂದು ಬ್ಯಾಗ್ ಇರ್ತದೆ. ಆಮೇಲೆ ನೋಡುವ, ಅಯ್ಯೋ ನಿರ್ಮಾಲ್ಯ ಕೊಟ್ಟಿದ್ರಲ್ಲ, ಮುಟ್ಕೊಳ್ಳೋದೇ ಮರ್ತೋಯ್ತು, ಹಾಗೆ ಬಿಸಾಕೋದು. ಭಗವಂತ ನಿರ್ಮಾಲ್ಯವನ್ನ ಯಾವತ್ತೂ ವ್ಯರ್ಥ ಮಾಡಬಾರದು. ಇಂದ್ರದೇವರು ಏನ್ ಮಾಡಿದ್ರು, ಅದನ್ನ ಐರಾವತ ಕೊಟ್ರು. ಆ ಐರಾವತ ಕೆಳಗೆ ಹಾಕಿ ತುಳಿದು ಹಾಕ್ಬಿಡುದು. ದುರ್ವಾಸರಿ ಕೋಪ ಬಂತು. ದೇವರ ನಿರ್ಮಾಲ್ಯಕ್ಕೆ ನೀ ಅಪಚಾರ ಮಾಡ್ತಾ ಇದ್ದಿ,
ಆದ್ದರಿಂದ ನಿನ್ನ ಐಶ್ವರ್ಯವೆಲ್ಲ ಪೂರ್ಣವಾಗಿ ನಾಶವಾಗಿ ಹೋಗಬಿಡ್ಲಿ ಅಂತ ಶಾಪ ಕೊಟ್ಟು, ಆ ಶಾಪ ಕೊಟ್ಟ ಮೇಲೆ ದೈತ್ಯರೆಲ್ಲ ಬಂದು ಇಂದ್ರಾದಿ ದೇವತೆಗಳನ್ನು ಓಡಿಸಿ ಸ್ವರ್ಗಕ್ಕೆ ಇಟ್ಕೊಂಡ್ಬಿಟ್ರು. ಅವಾಗ ಇಂದ್ರಾದಿ ದೇವತೆಗಳೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಹೇಳ್ದ, ನೀವು ಕ್ಷೀರಸಾಗರವನ್ನ ಮಥನ ಮಾಡ್ರಿ, ಸಮುದ್ರ ಮಥನವನ್ನ ಮಾಡ್ರಿ, ಅವಾಗ ನಿಮಗೆ ಬೇಕಾದ್ದೆಲ್ಲ ಬರುತ್ತೆ. ಆದ್ರೆ ಸಮುದ್ರ ಮಥನವನ್ನ ನೀವು ಒಬ್ಬರೇ ಮಾಡೋ ಹಾಗಿಲ್ಲ, ದೈತ್ಯರನ್ನು ಜೊತೆಯಲ್ಲಿ ಕರ್ಕೊಂಡು ಬಂದು ಮಥನ ಮಾಡಬೇಕು. ದೈತ್ಯರು ಬರಲ್ಲ ಅಂದ್ರೆ ಏನ್ ಮಾಡೋದು? ಸಮುದ್ರ ಮಥನದಲ್ಲಿ ಏನೇನು ಪದಾರ್ಥ ಬರುತ್ತೆ ಅದರಲ್ಲಿ ನಿಮಗೂ ಒಂದು ಪಾಲಿದೆ ಅಂತ ಹೇಳಿದ್ರೆ ಬರ್ತಾರೆ. ಸರಿ, ದೈತ್ಯರೆಲ್ಲ ಕರೆದ್ರು. ಮಥನ ಮಾಡೋದಿಲ್ಲಿ ಅಂದಾಗ ಭಗವಂತ ನನ್ನ ಮನೆಯಲ್ಲೇ ಮಾಡ್ರಿ, ಕ್ಷೀರಸಾಗರದಲ್ಲೇ ಮಾಡ್ರಿ. ಆಮೇಲೆ ಕಡೆಗೋಲು ಯಾವುದು ಅನ್ನುವಾಗ ಮಂದರ ಪರ್ವತವನ್ನು ತಂದ್ರು. ಅದಕ್ಕೆ ಹಗ್ಗ ಯಾವುದು ಅನ್ನುವಾಗ ವಾಸುಕಿಯನ್ನು ತಂದ್ರು. ಎಲ್ಲ ಹಾಕಿದ್ದಾರೆ, ಮಥನ ಮಾಡಬೇಕು ಅಂತ ಶುರು ಮಾಡ್ತಾರೆ. ಬಾಲ ಯಾರಿಗೆ ಮುಖ ಯಾರಿಗೆ ಅಂತ ಗಲಾಟೆ ಆರಂಭ ಆಗುವುದು. ನಮ್ಮದಿರತ್ತಲ್ಲ ಪಂಕ್ತಿಯಲ್ಲಿ ನಾನು ಫಸ್ಟ್ ಕೂತ್ಕೊಳ್ಳೋದ ಲಾಸ್ಟ್ ಕೂತ್ಕೊಳ್ಳೋದ, ಲಾಸ್ಟ್ ಕೂತ್ಕೊಂಡ್ರೆ ಅವಮಾನ ಆಗೋಗುತ್ತೆ ನೋಡೋರಿಗೆ ಅಂತ ಅಲ್ವಾ? ಎಲ್ಲರಿಗೂ ಇರುವಂತಹ ಜಿಜ್ಞಾಸೆ, ನನ್ನ ಎಲ್ಲಿ ಕೂಡಿಸ್ತಾರೆ ಪಂಕ್ತಿಗೆ? ಮೊದಲು ಕೂಡಿಸ್ತಾರ, ಕೊನೆ ಕೂಡಿಸ್ತಾರ, ಮಧ್ಯ ಕೂಡಿಸ್ತಾರ, ಜಿಜ್ಞಾಸೆ ಇರುತ್ತಲ್ಲ. ನಾವು ನಿಜವಾಗಿ ತಪಸ್ವಿಗಳಾಗಿದ್ರೆ, ತಪಸ್ವಿ ಅಂದ್ರೆ ಜಪ, ಪೂಜೆ, ಪಾರಾಯಣ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಮಾಡ್ತಾ ಇದ್ರೆ ನಮ್ಮನ್ನು ಎಲ್ಲೇ ಕೂಡಿಸ್ತೀವಿ, ನಾವು ಕೂತ ಜಾಗದಿಂದಲೇ ಪಂಕ್ತಿ ಆರಂಭ. ನಮಗೆ ಬಡಿಸೋ ನಮ್ನೆಗೆ ಬಡಿಸ್ಲಿ, ಬಟ್ ದೇವರ ಗುರುಗಳ ದೃಷ್ಟಿಯಲ್ಲಿ ಪಂಕ್ತಿ ಆರಂಭ ಎಲ್ಲಿಂದ? ನಮ್ಮಿಂದಲೇ ಪಂಕ್ತಿ ಆರಂಭ. ಆದ್ದರಿಂದ ಯಾವತ್ತಿಗೂ ಕೂಡ ನನಗೆ ಯಾವ ಎಲೆ ಕೂಡಿಸ್ತಾರೆ, ಮೊದಲನೇ ಎಲೆನಾ 25ನೇ ಎಲೆನಾ, ಯಾವತ್ತಿಗೂ ಕೂಡ ಯಾವ ಎಕ್ಸ್ಪೆಕ್ಟೇಷನ್ ಮಾಡಬಾರದು. ಅದಕ್ಕೋಸ್ಕರ ಯಾರ್ಯಾರೋ ಬಂದಿರ್ತಾರಲ್ಲ, ಏನ್ ಮಾಡೋದು ಅಂತ ತ್ರಿಸುಪರ್ಣ ಅಂತ ಒಂದು ಮಂತ್ರ ಇದೆ. ಆ ತ್ರಿಸುಪರ್ಣವನ್ನ ಪಾರಾಯಣ ಮಾಡಿಬಿಟ್ರೆ ಪಂಕ್ತಿಯಲ್ಲಿ ಕೂತ ಎಲ್ಲ ದೋಷಗಳು ಪರಿಹಾರ ಆಗಿಬಿಡುತ್ತೆ ಅಂತ ಶಾಸ್ತ್ರ. ಆದ್ದರಿಂದ ನನಗೆ ಫಸ್ಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು ಯಾರು? ದೇವತೆಗಳ ದೈತ್ಯರ? ದೈತ್ಯರದ್ದೇ ಸ್ವಭಾವ. ನನ್ನ ಯೋಗ್ಯತೆಗೆ ಏನಿದೆ ಅದನ್ನ ಭಗವಂತ ಕೇಳದೇ ಇದ್ರೂ ಕೊಡ್ತಾನೆ. ಇಲ್ಲಿ ಸರ್ಪದ ಮುಖ ಬೇಕು ಅಂತ ಕೇಳೋ ವಿವೇಕ ಇದೆಯಾ ಅವ್ರಿಗೆ? ನನಗೆ ಬಾಲ ಬೇಡ, ಮುಖ ಬೇಕು ಅಂತಂದು. ಹಾಗೆ ಆಗಲಿ. ದೇವ ಒಂದ್ಸಲ ಹಾಕಿ ಎಳೆಯುವಾಗ ವಾಸುಕಿಗೆ ಆಯಾಸ ಆಗಿ ಮುಖದಿಂದ ಬೆಂಕಿ ಬಂತು. ದೈತ್ಯರ ಮುಖ ಎಲ್ಲ ಆಯಾಸವಾಗುವುದು. ಏನು ಮಥನ ಮಾಡಬೇಕು, ಇಡೀ ಪರ್ವತ ಕೆಳಗೆ ಜಾರಿ ಹೋಯ್ತು. ಏನಪ್ಪ ಇದು ಪರ್ವತ ಕೆಳಗೆ ಹೋಯ್ತಲ್ಲ ಅನ್ನುವಾಗ ಭಗವಂತ ಅಂದ, ಓ ಇದೊಬ್ಬನ ಕೆಲಸ ಇದೆ. ನಾನು ಆದೇಶ ಮಾಡಿದ್ದೆ, ಪ್ರತಿ ಒಳ್ಳೆ ಕೆಲಸಗಳನ್ನು ಮಾಡುವಾಗ ಯಾವಾಗಲೂ ಒಬ್ಬರ ಪೂಜೆಯನ್ನ ಮೊದಲು ಮಾಡಬೇಕು ಅಂತ ನಾನು ಆದೇಶ ಮಾಡಿದ್ದೆ. ಯಾರ ಪೂಜೆ ಇದು? ಗಣಪತಿ ಪೂಜೆ. ವಂದಿಸುವುದಾದಿಯಲ್ಲಿ ಗಣನಾಥನ ಸಂದೇಹ ಸಲ್ಲ, ಶ್ರೀ ಹರಿಯಾಜ್ಞೆ ಇದಕ್ಕುಂಟು. ದೇವತೆಗಳ ಅಥವಾ ನಾರಾಯಣನ ಆದೇಶ ಇದೆ. ನಾವೇನೇ ಕೆಲಸ ಮಾಡಬೇಕಾದ್ರೂ ಆರಂಭದಲ್ಲಿ ಗಣೇಶನ ಪೂಜೆ ಮಾಡಬೇಕು ಅಂತ. ಗಣೇಶ ಏನ್ ಮಾಡಿದ್ದಾನೆ, ನನಗೆ ಪೂಜೆ ಆಗಿಲ್ಲ ಇಲ್ಲಿ ಅಂತ ಪರ್ವತವನ್ನು ಏನ್ ಮಾಡಿದ? ಕೆಳಗಾಕ್ಬಿಟ್ಟ. ವಿಲೋಕ್ಯ ವಿಘ್ನೇಶ ಗತಿಂ. ಏನ್ ಮಾಡ್ಬೇಕು? ಪರ್ವತವೇ ಕೆಳಗೊಟ್ಟೋಯ್ತು. ಅವಾಗ ಭಗವಂತ ದೊಡ್ಡ ಕೂರ್ಮ ರೂಪದಿಂದ ಆ ಪರ್ವತವನ್ನ ಮೇಲಕ್ಕೆ ತಂದಿದ್ದಾನೆ. ಮನೆಯಲ್ಲಿ ಕಷ್ಟ ಆದಾಗ, ಇರೋ ಸಮಸ್ಯೆ ಆಗ್ತಾ ಇದೆ ಅಂದ್ಕೊಂಡಾಗ ಭಗವಂತನ ಕೂರ್ಮ ರೂಪ ಸ್ವೀಕಾರದ ಬಗ್ಗೆ ಅನುಸಂಧಾನ ಮಾಡಿಕೊಂಡ್ರೆ ಎಲ್ಲ ಕಷ್ಟಗಳನ್ನ ಸಹಿಸುವಂತಹ ಒಂದು ಯೋಗ್ಯತೆಯಿಂದ ಭಗವಂತ ಕೊಡ್ತಾನೆ ಅಂತ ಹೇಳ್ತಾರೆ. ಮೇಲೆದ್ದು ಬಂತು. ಮಥನವನ್ನ ಒಂದೊಂದೇ ಮಥನವನ್ನ ಮಾಡಿ ಆರಂಭ ಮಾಡ್ತಾ ಇದ್ದಾರೆ. ಸಮುದ್ರ ಮಥನ ಮಾಡ್ತಾ ಇದ್ದಾರೆ. ಮಾಡುವಾಗ ಒಂದೊಂದೇ ಪದಾರ್ಥಗಳ ಮೇಲೆ ಬಂತು. ಫಸ್ಟ್ ಬಂದಿದ್ದು ಯಾವುದು? ವಿಷ. ಕಾಲಕೂಟ ವಿಷ ಬಂತು. ಆ ವಿಷವನ್ನ ಕುಡಿಯೋರು ಯಾರಿವಾಗ? ಬನ್ನಿ ಸ್ವಲ್ಪ ವಿಷ ಕುಡಿ, ಮನೆಗೆ ಬನ್ನಿ ಅಂತಂದ್ರೆ ಯಾರು ಅಲ್ವಾ? ಮಥನ ಮಾಡಿ ಯಾರಿಗೆ ಅಮೃತ ಬೇಕೋ ಅವರೆಲ್ಲ ದೂರ ಓಡೋದು ಅಲ್ವಾ? ಅಮೃತ ಯಾರಿಗೆ ಬೇಕೋ ಅವರೆಲ್ಲ ವಿಷ ಬಂತು ಅಂತ ಓಡಿಬಿಟ್ರು. ಅಮೃತ ಮಥನಕ್ಕೆ ಯಾರು ಬಂದಿಲ್ಲ ಅವನಿಗೆ ವಿಷ ಅಂತಂದ್ರು. ನೀನ್ ನಿಜವಾಗಿ ವಿಷ ಕುಡಿದಿದ್ಯಾರು? ವಾಯುದೇವರು. ವಿಷವನ್ನ ಚೆನ್ನಾಗಿ ಒಂದು ಬಟ್ಟಲಲ್ಲಿ ಹಾಕೊಂಡು ಒಳ್ಳೆ ಪಾನಕ ಕುಡಿದ ಹಾಗೆ ವಿಷವನ್ನ ಕುಡಿದು ಬಿಟ್ರು ವಾಯುದೇವರು. ಅವಾಗ ರುದ್ರದೇವರಿಗೆ ಆಸೆ ಆಯ್ತು, ನಾನು ಫೇಮಸ್ ಆಗ್ಬೇಕಲ್ಲ, ಏನಾದ್ರೂ ಮಾಡಿ ವಿಷ ಕುಡಿದವರು ಅಂತ. ಸರಿ, ಹಾಗೆ ಆಗ್ಲಿ ಅಂತ ವಾಯುದೇವರು ವಿಷ ಕೈಯಲ್ಲಿ ತಗೊಂಡು ಚೆನ್ನಾಗಿ ಇಡ್ತಾರೆ. ಈಗ
ಹೀಗೆಲ್ಲ ಹಿಂಡಿ ಉಜ್ಜಿ ಮಾಡಿದಾಗ ಏನಾಗುತ್ತೆ, ವಿಷದ ಪ್ರಭಾವ ಕಡಿಮೆ ಆಗುತ್ತಲ್ಲ. ಅದರ ಒಂದು ಹನಿ ಮಾತ್ರ ವಿಷವನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಶಿವನಿಗೆ ಕೊಡ್ತಾರೆ. ಆ ವಿಷದ ಪ್ರಭಾವ ತಡ್ಕೊಳ್ಳಿಕ್ಕಾಗಲೇ ಇಲ್ಲ. ಆ ವಿಷವನ್ನ ಕುಡಿತಾ ಇದ್ದ ಹಾಗೆ ಅದು ವಾಂತಿನೂ ಆಗಲಿಲ್ಲ, ಅದು ಒಳಗೂ ಹೋಗಲಿಲ್ಲ, ಇಲ್ಲೇ ಬಂದು ನಿಂತ್ಕೊಂಡ್ಬಿಡ್ತು. ಮೂರ್ಛೆ ಬಂದು ಕೆಳಗೆ ಬಿದ್ದೋದು. ಅವಾಗ ಅವರನ್ನು ಉದ್ಧಾರ ಮಾಡಿದ 3 ಟ್ಯಾಬ್ಲೆಟ್ಗಳು. ರುದ್ರದೇವರು ವಿಷಪಾನ ಮಾಡಿದಾಗ ಅವರಿಗೆ ವಿಷದ ಪ್ರಭಾವ ಆಗದೇ ಇರುವಂತೆ ಅವರನ್ನು ಕಾಪಾಡಿದ 3 ಮಾತ್ರೆಗಳು ಅಚ್ಯುತ, ಅನಂತ, ಗೋವಿಂದ. ಆದ್ದರಿಂದಲೇ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅನ್ನುವಂತಹ 3 ನಾಮಗಳೇನಿದೆ ಅದನ್ನ ನಾಮತ್ರಯ ಮಹಾಮಂತ್ರ ಅಂತ ಕರೀತಾರೆ. ಎಲ್ಲ ರೋಗಗಳು ಪರಿಹಾರ ಆಗುತ್ತೆ. ಶ್ರೀಮದ್ ಆಚಾರ್ಯರು ಕೃಷ್ಣಾಮೃತ ಮಹಾರಣವದಲ್ಲಿ ಇದರ ಬಗ್ಗೆ ಹೇಳ್ತಾರೆ. ಅಚ್ಯುತಾನಂತ ಗೋವಿಂದ ನಾಮಸ್ಮರಣ ಭೇಷಜ ನಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯಂ ಪದಾವನ್ಯಂ. ಮಾತ್ರೆಗಳನ್ನು ತಗೊಳ್ಳುವಾಗ ಅಚ್ಯುತಾನಂತ ಗೋವಿಂದ ಅನ್ನುವ ನಾಮಸ್ಮರಣೆಯನ್ನು ಮಾಡಿ ಮಾತ್ರೆಗಳನ್ನು ತಗೊಂಡಾಗ ರೋಗಾದಿಗಳು ಕುಶಮನಾಗುತ್ತೆ ಅಂತ ಶಾಸ್ತ್ರ. ಇಂತಹ ದೃಷ್ಟಿಯಲ್ಲಿ ರುದ್ರದೇವರು ಅವತ್ತಿಂದ ಏನಾದರೂ ವಿಷಕಂಠ, ಶ್ರೀಕಂಠ, ನೀಲಕಂಠ, ಶಿತಿಕಂಠ ಅಂತ ನೇಮಿಸ್ತಾರೆ. ಸರಿ, ವಿಷ ಆಯ್ತು. ಒಂದೊಂದೇ ಒಂದು ಕೌಸ್ತುಭ ಮಣಿ ಬಂತು, ಭಗವಂತನಿಗೆ ಕೊಟ್ಟರು. ವನಮಾಲೆ ಭಗವಂತನಿಗೆ ಕೊಟ್ಟರು. ಪಾರಿಜಾತ ಇಂದ್ರ ತಗೊಂಡ, ಅಪ್ಸರೆಯರು ಇಂದ್ರ ತಗೊಂಡ, ಐರಾವತ ಇಂದ್ರ ತಗೊಂಡ. ಅದಾದ್ಮೇಲೆ ಉಚ್ಚೈಶ್ರವಸ್ಸು ಇಂದ್ರ ತಗೊಂಡ, ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಎಲ್ಲ ಇಂದ್ರ ತಗೊಂಡ. ಕೊನೆಗೆ ಚಂದ್ರ ಬಂದ. ಅದನ್ನ ಪಾಪ ಕೋಲ್ಡ್ ಆಗ್ಲಿ, ವಿಷ ಕುಡಿದು ಬಿಸಿಯಾಗಿ ಹೋಗಿದೆ ಮೈಯೆಲ್ಲ ಅಂತ ಶಿವನ್ ತಲೆಗೆ ತಂದಿಟ್ಟರು ಚಂದ್ರನ, ಬಾಲಚಂದ್ರನ. ಕೊನೆಗೆ ಕಾಲಸಾಗರ ಬಂದು ನೀಲೇಲಿ ಕಡೆಯಲು ಕಾಲೆ ಮಹಾಲಕ್ಷ್ಮಿ ಉದಿಸಿದರು. ಮಹಾಲಕ್ಷ್ಮೀ ದೇವಿಯ ಪ್ರಾದುರ್ಭಾವ ಅಂತ ಅನ್ನೋದಾಗಿದೆ. ಪ್ರಾದುರ್ಭಾವ ಆದಾಗ ದೇವತೆಗಳೆಲ್ಲ ಒಂದು ಗುಂಪು, ದೈತ್ಯರೆಲ್ಲ ಒಂದು ಗುಂಪು ಕೂತರು. ಕೈಯಲ್ಲಿ ಕಮಲದ ಮಾಲೆ ಹಿಡ್ಕೊಂಡು ಬರ್ತಾ ಇದ್ದಾಳೆ ಲಕ್ಷ್ಮಿ. ದೈತ್ಯರೆಲ್ಲ ಅವಳು ಮದುವೆ ಆಗಬೇಕು ಕೂತ್ಕೊಂಡ್ರು. ದೈತ್ಯರ ಬುದ್ಧಿಯಲ್ಲೇ ದೇವತೆಗಳೆಲ್ಲ ಲಕ್ಷ್ಮಿಯ ಸ್ತೋತ್ರ ಮಾಡ್ತಾರೆ. ಲಕ್ಷ್ಮಿ ನಡ್ಕೊಂಡು ಬರುವಾಗ ನಾನು ಯಾಕೆ ಒಬ್ಬೊಬ್ಬ ದೇವತೆಗಳನ್ನ ಮದುವೆ ಆಗೋದಿಲ್ಲ ಅಂತ ಕಾರಣವನ್ನ ಕೊಡ್ತಾ ಒಂದೊಂದು ಗುಣಗಳು ಇದ್ದಾವೆ ಇವರಲ್ಲಿ ಸಂತಣಿಸಿವೆ. ಬಹುದೋಷ ಕುಂದೆಳ್ಳಷ್ಟಿಲ್ಲದ ಮುಕುಂದನೆ ತನಗೆಂದು ಇಂದಿರೆ ಪತಿಯ ನೇರಳು. ಒಂದೇ ಒಂದು ದೋಷ ಇಲ್ಲದೆ ಇರತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ನಾರಾಯಣ, ಆದ್ದರಿಂದ ಅವನಿಗೆ ಮಾಲೆ ಹಾಕ್ತೀನಿ ಅಂತ ಅಲ್ಲಿದ್ದ ಎಲ್ಲ ದೇವತೆಗಳ ದೋಷಗಳನ್ನೆಲ್ಲ ಲೋಕಕ್ಕೆ ಹೇಳಿ ನಾರಾಯಣನೇ ದೋಷ ದೂರ ಅಂತ ಅವನ ಕಂಠದಲ್ಲಿ ಮಾಲೆ ಹಾಕಿದ್ದಾಳೆ. ಸಮುದ್ರ ರಾಜ ಲಕ್ಷ್ಮೀ ನಾರಾಯಣನ ವಿವಾಹ ಮಹೋತ್ಸವವನ್ನ, ಲಕ್ಷ್ಮೀ ಸ್ವಯಂವರವನ್ನ ಅಲ್ಲಿ ಮಾಡ್ತಾ ಇದ್ದಾನೆ. ಅದಾದ ಮೇಲೆ ಮತ್ತೆ ಮಥನ ಶುರು ಮಾಡಿದಾಗ ಕೈಯಲ್ಲಿ ಅಮೃತ ಪಾತ್ರೆಯನ್ನು ಹಿಡಿದ ಧನ್ವಂತರಿ ರೂಪದ ಭಗವಂತನ ಪ್ರಾದುರ್ಭಾವ ಆಯಿತು. ಆ ಸಂದರ್ಭ ದೈತ್ಯರೆಲ್ಲ ಅಮೃತ ಪಾತ್ರೆ ತಗೊಂಡು ಓಡೋಗ್ಬಿಟ್ಟು ಅವ್ರ ಆ ಕಡೆ ಓಡೋಗ್ತಾ ಇದ್ದಾಗ ದೇವತೆಗಳೆಲ್ಲ ಅಯ್ಯೋ ಮಥನ ಮಾಡಿದ್ವಿ, ಅಮೃತ ಸಿಗಲೇ ಇರುವಲ್ಲ ಅಂತ ಗಲಾಟೆ ಮಾಡಿದಾಗ ದೇವರಂತಾರೆ ತಲೆ ಕೆಡಿಸ್ಕೊಡ್ಬೇಡಿ ಅಂತ ಒಳ್ಳೆ ಸ್ತ್ರೀ ರೂಪದಿಂದ ಬಂದ. ಇನ್ನೊಂದಿದೆ, ವೈಕುಂಠ ಏಕಾದಶಿ ಅಮೃತ ಹೊರಗೆ ಬಂದ ದಿವಸ. ಅದಕ್ಕೆ ಆಗಮಗಳಲ್ಲಿ ನಿರೂಪಣೆಯನ್ನು ಮಾಡುವಾಗ ದೇವರಿಗೆ ಒಂದೊಂದು ಉತ್ಸವಗಳಲ್ಲಿ ಒಂದೊಂದು ಅಲಂಕಾರ ಮಾಡಬೇಕು ಅಂತ ಶಾಸ್ತ್ರ ಆದೇಶ ಮಾಡ್ತಾರೆ. ಹಾಗೆ ವೈಕುಂಠ ಏಕಾದಶಿ ದಶಮಿಯಲ್ಲಿ ಭಗವಂತನಿಗೆ ನಾರಾಯಣಿ ಅಥವಾ ಮೋಹಿನಿ ಅಲಂಕಾರ ಮಾಡಬೇಕು ಅಂತ ನಿಯಮ. ಸಾಮಾನ್ಯವಾಗಿ ಈ ಆಗಮೋಕ್ತಮ ದಿವ್ಯ ದೇಶಗಳನ್ನು ನೀವು ದರ್ಶನ ಮಾಡಿದ್ರೆ ಅಲ್ಲೆಲ್ಲ ನೆನ್ನೆ ದಿವಸ ಮೋಹಿನಿ ಅಲಂಕಾರ ಮಾಡಿ ಪುಷ್ಪದ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯನ್ನು ಮಾಡ್ತಾರೆ. ಒಂದು ಮಧುಕೈಟವರನ್ನು ಸಂಹಾರ ಮಾಡಿದಂತಹ ದಿವಸ, ಮತ್ತೊಂದು ಅಮೃತ ಹೊರಗೆ ಬಂದಂತಹ ದಿವಸ. ಅದರಿಂದ ಅಂತಹ ವೈಕುಂಠ ಏಕಾದಶಿ ಪರ್ವಕಾಲದಲ್ಲೇ ಅಮೃತೋದ್ಭವದ ಕಥೆಯನ್ನು ಕೇಳುವುದು ಅನ್ನೋದು ಒಂದು ಭಾಗ್ಯ ಅಂತ ಅನುಸಂಧಾನ ಮಾಡಿಕೊಳ್ಬೇಕು. ಮೋಹಿನಿ ರೂಪದಿಂದ ಸ್ವಾಮಿ ಹೊರಗೆ ಪ್ರಕಟನಾಗಿದ್ದಾನೆ. ದೇವ ದೈತ್ಯರನ್ನೆಲ್ಲ ಒಂದು ಗುಂಪಾಗಿ ಕೂಡಿಸಿದ. ನನ್ನ ನಂಬಿಕೆ ಇದೆ ಅಲ್ವಾ ನಿಮಗೆ, ನಾನೆಲ್ಲ ಅಮೃತ ಕೊಡ್ತೀನಿ ಕೂತ್ಕೊಳ್ಳಿ ಅಂತ. ದೇವತೆಗಳೆಲ್ಲರಿಗೂ ಅಮೃತವನ್ನ ಕೊಡ್ತಾ ಇದ್ದಾರೆ, ದೈತ್ಯರಿಗೆ ಶಬ್ದ ಮಾತ್ರ ಮಾಡ್ತಾ ಇದ್ದಾರೆ. ದೈತ್ಯರಿಗೆ ಶಬ್ದ ಮಾತ್ರ. ಅದೊಂದು ಸಂಸ್ಕೃತದ ಒಂದು ಮಾತಿದೆ, ಮಗಳನ್ನ ಮದುವೆ ಮಾಡ್ಕೊಂಡಿರ್ತಾರಂತೆ. ಆರಂಭದಲ್ಲಿ ಅಳಿಯ ಬಂದ ತುಪ್ಪ ಹಾಕಿ ಅಂತ ಹೇಳಿ ಶಬ್ದವೂ ಇದೆ, ಪಾತ್ರೆಯೂ ಇದೆ, ತುಪ್ಪವೂ ಇದೆ ಅಂತ. ಎಲ್ಲಿ ತನಕ? ಮೊದಲನೇ ವರ್ಷ ದೀಪಾವಳಿ ತನಕ. ಆ ದೀಪಾವಳಿ ಆದ್ಮೇಲೆ ಅಳಿಯ ಮನೆಗೆ ಬಂದ್ರೆ
ತುಪ್ಪ ಅಂತ ಅನ್ನೋದು. ಸರಿ, ಅವಾಗ ಇನ್ನೊಂದು ಸಂದರ್ಭದಲ್ಲಿ ಇನ್ನೂ ದಿನ ಆದ್ಮೇಲೆ ಬಂದ ಅಂತಂದ್ರೆ ತುಪ್ಪದ ಪಾತ್ರೆ ಕಟ್ಟ ಶಬ್ದ ಆಗಲ್ಲ, ತುಪ್ಪ ಬೀಳಲ್ಲ. ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ಬರೀ ತುಪ್ಪ ಅನ್ನೋ ಶಬ್ದ ಬರುತ್ತೆ. ಅದು ಅರ್ಥ ಮಾಡ್ಕೋಬೇಕು. ಓಹೋ, ನನ್ನ ವ್ಯಾಲಿಡಿಟಿ ಕೃತಜ್ಞ ಅಂತ ಅನ್ನೋದು ಮುಗಿತಾ ಬಂತು, ನನ್ನ ಜಾಗ ಯಾವುದು ಅಂತ ನೋಡ್ಕೊಂಡು ನಾನು ಇರ್ಬೇಕು. ಮತ್ತೆ ಇನ್ನೊಂದ್ಸಲ ಕ್ವಚಿತ್ ದಾರ ಕ್ವಚಿತ್ ಬಿಂದು ಅಂತ ತುಂಬಾ ಚೆನ್ನಾಗಿದೆ. ಕೆಲವು ಸಲ ಬಾಪ ಕೂತ್ಕೊಳ್ಳಪ್ಪ ಅಂತಾನೆ ಹೇಳಲ್ಲ. ಅಂದ್ರೆ ಇದೆಲ್ಲ ಮನುಷ್ಯನ ಸಹಜವಾದ ಸ್ವಭಾವಗಳನ್ನ ಸುಭಾಷಿತಕಾರರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎಲ್ಲ ಸತ್ಯಗಳೇ ಅದೆಲ್ಲ. ಇಂತಹ ಕಾರಣದಿಂದ ಚೆನ್ನಾಗಿರುತ್ತೆ ಇದೆಲ್ಲ. ಅದಕ್ಕೋಸ್ಕರವೇ ಅಳಿಯನನ್ನ ಶಾಸ್ತ್ರದಲ್ಲಿ 10ನೇ ಗ್ರಹ ಅಂತ ಕರೆದಿದ್ದಾರೆ. ಅಳಿಯ ಅಂದ್ರೆ ಯಾರು? ಜಾಮಾತ. ಅಳಿಯ ಅಂದ್ರೆ ಆದ್ರಿಂದ ಪ್ರಾಬ್ಲಮ್ ಇಲ್ಲ. ಜಾಮಾತ ದಶಮೋ ಗ್ರಹ ಅಂತ 9 ಗ್ರಹಗಳಿದೆ. ಆ 9 ಗ್ರಹಗಳಿಗೆ ಯಾವಾಗ ಒಂದ್ಸಲ ಪೂಜೆ ಮಾಡಿದ್ರೆ ಸಾಕು. ಈ ಅಳಿಯ ಅನ್ನೋ ಗ್ರಹಕ್ಕೆ 24 ಗಂಟೆ ಪೂಜೆ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಗ್ರಹಗಳು ಒಂದೊಂದು ರಾಶಿಯಲ್ಲಿ ಒಳಗೆ ಸೇರ್ಕೊಂಡಾಗ ಆ ಗ್ರಹ ಏನ್ ಮಾಡುತ್ತೆ, ತೊಂದರೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡುತ್ತಂತೆ. ಯಾವುದೋ ಈಗ ರಾಹು ಇದ್ದಾನೆ, ಯಾವುದೋ ಇನ್ಯಾವುದೋ ಜೊತೆ ತೊಂದರೆ ಕೊಡ್ತಾನೆ. ನೀವು ಅಳಿಯ ಅನ್ನೋ ರಾಗಲು ಅಂತ ಸದಾ ಎಲ್ರೂ ಅಂತಲ್ಲ, ಸದಾ ವಕ್ರ, ಸದಾ ಕ್ರೂರ, ಸದಾ ಪೂಜಾ ಅಪೇಕ್ಷತೆ. ಈ ಅಳಿಯ ಅನ್ನೋ ಗ್ರಹ ಇರುವಂತ ರಾಶಿ ಯಾವುದು ಗೊತ್ತಾ? ಕನ್ಯಾ ರಾಶಿ. ಕನ್ಯಾ ರಾಶಿ ಗತಕುಮಾರ್ ಜಾಮಾತ ದಶಮೋ ಗ್ರಹ ಅಂತ. ಅಳಿಯಂದ್ರು ಒಂದು ಕಾಲದಲ್ಲಿ ಆ ತರ ಇದ್ರು, ಹಿಂಸೆ ಕೊಡುವಂತವ್ರು, ತೊಂದರೆ ಕೊಡುವಂತವ್ರು. ಅದನ್ನ ನೋಡಿ ಪಂಡಿತನಾದ ಒಬ್ಬ ಕವಿ ಈ ಶ್ಲೋಕ ಮಾಡಿಬಿಟ್ಟ. ಎಲ್ರು ಹಾಗಿರ್ತಾರೆ ಅಂತ ತಾತ್ಪರ್ಯ ಅಲ್ಲ. ಮತ್ತೆ ಎಲ್ರು ಮನೆಯಲ್ಲೂ ತುಪ್ಪ ಶಬ್ದ ಮಾತ್ರ ಮಾಡ್ತಾರೆ, ತುಪ್ಪ ಹಾಕೋದಿಲ್ಲ ತಾತ್ಪರ್ಯವೂ ಅದು. ಹೀಗೆ ಮೋಹಿನಿ ಶಬ್ದವನ್ನು ಮಾತ್ರ ಮಾಡ್ತಾಳೆ. ದೈತ್ಯರಿಗೆ ಅದು ಗೊತ್ತಾಗ್ಲಿಲ್ಲ. ಗೊತ್ತಾಗದೇ ಇದ್ದಾಗ ಇನ್ನು ಒಬ್ಬನಿಗೆ ಗೊತ್ತಾಯ್ತು. ಸ್ವರ್ಭಾನು ಅಂತ ಒಬ್ಬ ದೈತ್ಯ. ಅವನಿಗೆ ಗೊತ್ತಾಗಿ ಮೋಸ ಆಗ್ತಾ ಇದೆ, ಅಮೃತನ ಪೋಲಿ ಸಿಗ್ತಾ ಇಲ್ಲ, ನನ್ನ ಮಾತು ಯಾರು ಕೇಳಲ್ಲ, ನಾನಾದ್ರೂ ಅಮೃತವನ್ನ ತಗೊಂಡ್ಬರ್ತೇನೆ ಅಂತ ಅವನೇನ್ ಮಾಡ್ದ, ದೇವತೆಗಳ ಗುಂಪಲ್ಲಿ ಬಂದು ಕೂತ. ದೇವತೆಗಳ ಗುಂಪು ಅಂದ್ರೆ ಯಾವುದು? ಸಿಂಗಲ್ ದೇವತೆಗಳ ಗುಂಪಲ್ಲಿ ಕೂತ್ರೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಒಂದೇ ಯೂನಿಫಾರ್ಮ್ ಹಾಕೊಂಡು ಹೊರಟೋದ್ರೆ ಇವರು ಅವ್ರ ಕಡೆ ಅವ್ರೆ ಅಂತ ಎಣ್ಣೆ ಹಾಕ್ಬಿಡ್ತಾರೆ. ಆದ್ದರಿಂದ ಅಲ್ವಾ, ಈ ಬಜರಾಬಳ್ಳಿಗಳಲ್ಲಿ ಹೋಗುವಾಗ ಪಾಪ ಇವಾಗ ಯಾರು ಹೋದ್ರು ಬಿಡಲ್ಲ ಬಿಡ್ರಿ. ಅವಾಗೆಲ್ಲ 15 ವರ್ಷಗಳ ಹಿಂದೆ ಹೋದಾಗ ಎಲ್ಲೋ ಡ್ರೆಸ್ ಕೊಡೋದು, ಒಳಗೆ ಹೊರಟೋದ್ರೆ ನೀವು ಕರೀದೇ ಇಲ್ಲಿ ಒಳಗೆ ಕರ್ಕೊಂಡೋಗಿ ಮರ್ಯಾದೆ ಮಾಡಿ ಒಂದಷ್ಟ 300 ರೂಪಾಯಿ ಅಂತ ಮಾಡಿ ಹೊರಗೆ ಕಳಿಸ್ತಾ ಇದ್ರು ಅಲ್ವಾ. ಅವನು ಡ್ರೆಸ್ ಕೊಡೋರು ಎಲ್ಲ ಈ ಡ್ರೆಸ್ ಹಾಕೊಂಡು ಬಂದವರು ಈ ಗುಂಪಿಗೆ ಸೇರಿದವ್ರೆ. ಹಾಗೆ ಸ್ವರ್ಭಾವ ಏನ್ ಮಾಡ್ದ, ರಾಹು ಅಂತ ಕರೀತಾರೆ ಅವನು ಮರುದೇವತೆಗಳ ಗುಂಪಲ್ಲಿ ಬಂದು ಕೂತ್ಕೊಂಡ. 49 ಜನ ಇದ್ದಾರೆ. ಅಮೃತ ಬಿತ್ತು ಕೈಗೆ ಕುಡಿದು ಬಿಟ್ಟ. ಚಂದ್ರ ಮತ್ತು ಸೂರ್ಯ ಇಬ್ಬರು ತೋರಿಸ್ತಾರೆ, ಅಮೃತ ಕುಡಿದು ಬಿಟ್ಟ ಅವನು ಅಂತ. ದೇವರೇನ್ ಮಾಡ್ದ, ಅವನ ತಲೆ ಕತ್ತರಿಸಾಕ್ಬಿಟ್ಟ. ಅಮೃತವನ್ನ ಕುಡಿದ ತಲೆ ಗ್ರಹವಾಗಿ ಇವತ್ತು ಹಾಗೆ ಕೂತ್ಕೊಂಡಿದೆ. ಅದರ ಬಾಲ ಕೇತು ಅಂತ 101 ಕೇತುಗಳಾಗಿ ಜನಗಳಿಗೆ ತೊಂದರೆ ಕೊಡ್ತಾ 24 ಗಂಟೆ ಇರುತ್ತೆ. ಆದ್ರೆ ಇನ್ನೊಂದು ವಿಶೇಷ ಏನು ಅಂದ್ರೆ, ಕೇತು ಯಾರ ಲಗ್ನದಲ್ಲಿ, ಯಾರ ಜಾತಕದಲ್ಲಿ ಅತ್ಯಂತ ಉಚ್ಚ ಸ್ಥಾನದಲ್ಲಿ ಇರ್ತಾನೆ, ಅದು ಮೋಕ್ಷಯೋಗ್ಯವಾದಂತಹ ಜೀವ ಅಂತ. ನಾವು ನೋಡ್ಬೇಕಾ ಶುಕ್ರ ಯಾವ ದಶೆಯಲ್ಲಿದ್ದಾನೆ, ಗುರುಗ್ರಹ ಎಲ್ಲಿದೆ, ಬುಧ ಎಲ್ಲಿದ್ದಾನೆ ಅಂತ ನಾವು ನೋಡೋದಲ್ಲ. ನಾವು ಜಾತಕದಲ್ಲಿ ತೋರಿಸ್ಬೇಕಾದ್ರೆ ಕೇತು ಎಲ್ಲಿದ್ದಾನೆ ಅಂತ. ಕೇತು ಮೇಲಿದ್ದಾನೆ ಅಂತಂದ್ರೆ ಸಾಧನೆ ಆಗುತ್ತೆ, ಮೋಕ್ಷಕ್ಕೆ ಹೋಗುವಂತಹ ಜೀವ ಅಂತ. ಸಾಮಾನ್ಯವಾಗಿ ಬಹಳ ಕಷ್ಟ ಅಲ್ಲ. ಯಾಕೆ ಲೋಕದಲ್ಲಿ ಮೋಕ್ಷಕ್ಕೆ ಹೋಗೋರಿಗಿಂತ ತಮಸ್ಗೆ ಹೋಗೋರು ಜಾಸ್ತಿ. ಅದಕ್ಕೆ ಗುಂಪಲ್ಲಿ ಸೇರಬಾರದು ಅಂತ ಹೇಳ್ತಾರೆ. ಅಸುರಾಹ ಬಹಳ ಯಸ್ಮಾತ್, ಗುಂಪಲ್ಲಿ ಯಾವತ್ತಿಗೂ ಸೇರಬಾರದು. ಗುಂಪಲ್ಲಿ ಸೇರ್ಕೊಂಡ್ರೆ ನಾವು ಗುಂಪು ತರ ಆಗ್ಬಿಡುತ್ತೆ, ಹುಚ್ಚುಚ್ಚಾಗಿ ಮಾತಾಡೋದು ಎಲ್ಲ ಆಗ್ಬಿಡುತ್ತೆ. ಏಕಾಂತವಾಗಿ ಸಾಧನೆ ಮಾಡಬೇಕು ಅಂತ ಶಾಸ್ತ್ರ. ಭಗವಂತ ರಾಹುವನ್ನ ಗ್ರಹಸ್ಥಾನದಲ್ಲಿ ಇಟ್ಟಿದ್ದಾನೆ. ಅಮೃತ ದೈತ್ಯರಿಗೆ ಸಿಗಲಿಲ್ಲ, ದೇವತೆಗಳಿಗೆ ಮಾತ್ರ ಸಿಕ್ತು. ಗಲಾಟೆ ಮಾಡ್ತಾರೆ ಎಲ್ಲ. ಅಮೃತ ಕುಡಿದ ದೇವತೆಗಳೆಲ್ಲ ದೈತ್ಯರನ್ನ ಯುದ್ಧ ಮಾಡಿ ಓಡಿಸ್ಬಿಟ್ರು. ಭಗವಂತನಿಗೆ ಥ್ಯಾಂಕ್ಸ್ ಹೇಳಿದ್ರು. ಈ ಸಂದರ್ಭದಲ್ಲಿ ವಿಷದ ಪ್ರಭಾವ ಕಡಿಮೆ ಆಯ್ತು. ಯಾರಿಗೆ? ಎದ್ರು. ಅಯ್ಯೋ, ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡೆ. ದೇವರು ಒಂದು ಒಳ್ಳೆ ಸ್ತ್ರೀ ರೂಪ ಧಾರಣೆ ಮಾಡ್ಕೊಂಡಿದ್ದಂತೆ, ತುಂಬಾ ಚೆನ್ನಾಗಿತ್ತಂತೆ, ಅದನ್ನು ನೋಡ್ಬೇಕು ಅಂತ ನನಗೆ ಆಸೆ ಅಂತ ಭಗವಂತನನ್ನೇ ಕೇಳಿದಾಗ ಭಗವಂತ ಅಲ್ಲ, ಬೇಡಪ್ಪ ಸುಮ್ಮನೆ ಯಾಕೆ, ಒಂದ್ಸಲ ಎಡವಟ್ಟಾಗಿದೆ, ನೀನ್ ನೋಡ್ಬೇಡ. ಇಲ್ಲ ಸ್ವಾಮಿ, ನಾನು ದರ್ಶನ ಮಾಡಲೇಬೇಕು.
ಹಾಗಾಗಿ ಒಂದು ಟೈಮ್ ಒಂದು ದರ್ಶನ ಕೊಡ್ತೀನಿ ಅಂತಂದಾಗ ಕೈಲಾಸ ಕಳಿಸಿದ್ರು. ಒಂದಿನ ಕೈಲಾಸದಲ್ಲಿ ಭಗವಂತ ರುದ್ರದೇವರಿಗೆ ಮೋಹ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಳ್ತಾನೆ. ಪಾರ್ವತೀ ದೇವಿಯನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಮುದ್ದು ಮಾಡ್ತಾ ಇದ್ದಾರೆ. ಸಂದರ್ಭದಲ್ಲಿ ಒಳ್ಳೆ ಗಾಳಿ ಬಂತು, ತುಂಬಾ ಸುಂದರವಾದ ಪರಿಮಳ ಆ ಗಾಳಿಯಲ್ಲಿ. ಎಲ್ಲಿಂದ ಬಂತು ಅಂತ ಇಬ್ಬರು ಹೊರಗೆ ನೋಡ್ತಾರೆ. ಅಟ್ಮಾಸ್ಫಿಯರ್ ಟೋಟಲ್ ಚೇಂಜ್ ಆಗೋಗಿದೆ. ಒಂದೇ ಒಂದು ಹುಡುಗಿ ಬಂದು ಅವಳ ಮೈ ಮೇಲೆ ಒಂದೇ ವಸ್ತ್ರ. ದೇವರು ಮಾಡೋ ಮೋಹ ನೋಡಿ ಹೇಗಿರುತ್ತೆ. ರುದ್ರದೇವರಿಗೆ ನಿಧಾನವಾಗಿ ಪಾರ್ವತಿಯ ಮೇಲೆ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಸಡನ್ ಆಗಿ ವಾಯುದೇವರು ಗಾಳಿ ಬೀಸಿದ್ರು, ಆ ಮೋಹಿನಿಯ ಮೇಲಿನ ಒಂದು ವಸ್ತ್ರ ಕೆಳಗೆ ಬಿತ್ತು. ಏನಾದ್ರೂ ಮಾಡಿ ನನಗೆ ಆ ಹುಡುಗಿ ಬೇಕು ಅಂತ ಪಾರ್ವತಿಯನ್ನಲ್ಲಿ ಇಟ್ಟು ರುದ್ರದೇವರು ಓಡಬಿಟ್ರಂತ. ಅವ್ರ ಹಿಂದೆ ಓಡ್ತಾರೆ ಓಡ್ತಾರೆ ಓಡ್ತಾರೆ. ಅವಳ ಮೇಲಿನ ವ್ಯಾಮೋಹದಿಂದ ಅವರ ರೇತಸ್ಸು ಸ್ಖಲನ ಆಗುತ್ತೆ. ಅದು ಎಲ್ಲೆಲ್ಲಿ ಇತ್ತೋ ಅಲ್ಲಿ ಬೆಳ್ಳಿ ಬಂಗಾರದ ಗಣಿಗಳು ಆಯ್ತು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೋಗಿ ರುದ್ರದೇವರು ಆ ಮೋಹಿನಿಯನ್ನ ಹಿಡಿದೇ ಬಿಟ್ಟು ಆಲಿಂಗನ ಮಾಡ್ಕೊಳ್ಬೇಕು ಅನ್ನೋ ಕಾಲಕ್ಕೆ ಏನೋ ಸ್ವಲ್ಪ ಚುಚ್ಚಿದಾಗ ಆಯ್ತು. ಅದೇನು ಅಂತ ನೋಡ್ತಾರೆ, ಚಕ್ರ ಉಗ್ರಾಧಾರಣೆ ಮಾಡ್ತಾ ಇದ್ದಾರೆ. ನಾಚಿಕೆ ಆಗೋದು. ಆದ್ದರಿಂದ ದುಷ್ಟ ಕಾಮನೆಗಳು, ಅಸುರಾವೇಶಗಳು ರುದ್ರಾದಿ ದೇವತೆಗಳನ್ನೇ ಬಿಡೋದಿಲ್ಲ. ನಾವು ಯಾವ ಲೆಕ್ಕ? ಆದ್ದರಿಂದ ನನಗೆ ವರ್ಷದಲ್ಲಿ 2 ಬಾರಿಯಾದರೂ ಸಪ್ತಮುದ್ರಾಧಾರಣೆ ಆಗಬೇಕು ಅಂತ ನಿಯಮ. ಒಂದು ಶಯನಿ, ಇನ್ನೊಂದು ಪ್ರಬೋಧಿನಿ. ದೇವರು ಮಲಗುವಾಗ ಒಂದು, ದೇವರಿಗೆ ಏಳುವಾಗ ಒಂದು ಅಲ್ವಾ ಆಗಬೇಕು. ಅದಾಗಲಿಲ್ಲ ಅಂದ್ರೆ ಒಂದಾದ್ರೂ ಸಪ್ತಮುದ್ರೆ ಆಗಬೇಕು. ಯಾಕೆ ಸಪ್ತಮುದ್ರೆ ಯಾಕೆ ಅಷ್ಟು ವೈಶಿಷ್ಟ್ಯ ಅಂದ್ರೆ ನಮ್ಮ ಒಳಗಿನ ಕೆಟ್ಟ ಕಾಮನೆಗಳೆಲ್ಲ ಹೋಗುತ್ತೆ. ಸದ್ವೈಷ್ಣವತ್ವ ಅಂತನ್ನೋದು ನಮ್ಮಲ್ಲಿ ಒಳಗೆ ಊರುತ್ತೆ. ಆ ಕಾರಣದಿಂದ ಸಪ್ತಮುದ್ರಾ ಧಾರಣ ಅತ್ಯಂತ ವಿಹಿತವಾದ ಒಂದು ಶಾಸ್ತ್ರೀಯವಾದ ಧರ್ಮ. ಅದು ರುದ್ರದೇವರಿಗೆ ನಾಚಿಕೆ ಆಯಿತು. ಅಯ್ಯೋ ಅನ್ಯಾಯ ಆಯ್ತಲ್ಲ, ಅವನಪ್ಪ ಒಳ್ಳೇದು ಮಾಡಿದೆ, ಇನ್ಮೇಲಿಂದ ಈ ರೀತಿಯಾದ ಮೋಹಕ ರೂಪ ದರ್ಶನ ಮಾಡಬೇಕು ಅಂತ ಆಸೆ ಪಡಬೇಡ, ಕೈಲಾಸಕ್ಕೆ ಹೋಗು. ಕೈಲಾಸಕ್ಕೆ ಬರ್ತಾರೆ. ಆದ್ದರಿಂದ ಮೋಹಿನಿ ಅದು ಅಸುರ ಮೋಹಿನಿ, ನಮಗೆ ನಾರಾಯಣಿ ರೂಪ. ಪೂಜೆಯನ್ನು ಮಾಡಲಿಕ್ಕೆ ವಿಶೇಷವಾದ ದೇವತೆಗಳ ಅನುಸಂಧಾನಕ್ಕೆ ಬಂದಂತಹ ರೂಪ ಅದು. ಆದ ನಂತರದಲ್ಲಿ ಬಲಿಚಕ್ರವರ್ತಿ ದೈತ್ಯ ರಾಜ, ಆ ಬಲಿಚಕ್ರವರ್ತಿಯ ಆಲೋಚನೆ, ನನ್ನನ್ನೆಲ್ಲ ಸೋಲಿಸಿ ಮನೆ ಕಳಿಸ್ಬಿಟ್ಟಿದ್ದಾರೆ, ನನಗೆ ಸಂಪತ್ತು ಬೇಕಲ್ಲ ಅಂತ ಆಲೋಚನೆ ಮಾಡಿದಾಗ ಭಾರ್ಗವ ಗೋತ್ರದ ಆ ಎಲ್ಲ ಬ್ರಾಹ್ಮಣರನ್ನ ಪ್ರಾರ್ಥನೆ ಮಾಡ್ತಾನೆ. ಆ ಬ್ರಾಹ್ಮಣರೆಲ್ಲ ಬಲಿಚಕ್ರವರ್ತಿಗೆ ಯಾಗ ಮಾಡಿಸಿ ಶ್ರೀಮಂತಿಕೆಯನ್ನ ಕೊಟ್ಟರು. ಮತ್ತೆ ಇನ್ನೊಂದ್ಸಲ ಇಂದ್ರದೇವರನ್ನ ಹೊಡೆಸ್ಬಿಟ್ಟ. ಅವನೇ ಇಂದ್ರ ಆಗ್ಬಿಟ್ಟ ಬಲಿ. ಅವಾಗ ಅದಿತಿ ದೇವಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಅನುಗ್ರಹ ಮಾಡಬೇಕು ನೀನು ಅಂತಂದಾಗ ದೇವರು ಪಯೋವ್ರತವನ್ನು ಮಾಡು, ಅನುಗ್ರಹ ಮಾಡ್ತೀನಿ. ಪಯೋವ್ರತ ಅಂತ ಒಂದು ಶ್ರೇಷ್ಠವಾದ ವ್ರತ ಇದೆ. ಆ ಪಯೋವ್ರತ ಅಂದ್ರೆ ಹಾಲನ್ನು ಕುಡಿಯೋದು. ಒಂದು ಫಾಲ್ಗುಣ ಮಾಸಾದಿಗಳಲ್ಲಿ ಪ್ರತಿಪತ್ತಿನಿಂದ ಹುಣ್ಣಿಮೆ ತನಕ ಮಾಡಬೇಕಾದಂತಹ ವ್ರತ. ದಿನಕ್ಕೆ 1 ಲೋಟ ಹಾಲನ್ನು ಕುಡಿದು ಮಾಡಬೇಕಾದ ಅತ್ಯಂತ ಶ್ರೇಷ್ಠವಾದ, ದೇಹವನ್ನ ಅಂತಃಕರಣವನ್ನ ಶುದ್ಧ ಮಾಡುವಂತಹ ಒಂದು ವ್ರತ ಅದು. ಆ ಪಯೋವ್ರತವನ್ನು ಮಾಡ್ತಾಳೆ ಅದಿತಿ ದೇವಿ. ಆ ಪಯೋವ್ರತ ಮಾಡಿದ ಫಲದಲ್ಲಿ ಭಗವಂತ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸ ಆ ಅದಿತಿ ದೇವಿಯ ಗರ್ಭದಿಂದ ಅವತಾರ ಮಾಡಿ ಬರ್ತಾನೆ. ಅವನ ಹೆಸರೇನು? ವಾಮನ. ಅದರಿಂದ ಅವತ್ತೊಂದು ವ್ರತ ಮುಗಿಯುತ್ತೆ. ಯಾವ ವ್ರತ ಮುಗಿಯುತ್ತೆ? ಭಾದ್ರಪದ ಮಾಸದಲ್ಲಿ ಮುಗಿಯುವಂತಹ ವ್ರತ ಯಾವುದು? ಏಕಾದಶಿ. ಕ್ಷೀರ ಮುಗಿಯುತ್ತೆ, ದಧಿ ಆರಂಭ ಆಗುತ್ತೆ. ನಾನು ಯಾವಾಗ ಹೇಳ್ತಾ ಇರ್ತೇನೆ ಪ್ರವಚನಗಳಲ್ಲಿ, ನಾವು ಚಾತುರ್ಮಾಸ್ಯ ವ್ರತವೇ ಅಷ್ಟು ದಿನ ಮಾಡಿರೋದಿಲ್ಲ. ಚಾತುರ್ಮಾಸ್ಯ ವ್ರತ ಅಷ್ಟು ದಿನ ಮಾಡಿರೋದಿಲ್ಲ. ರಾತ್ರಿ ಅವರ ಕಷ್ಟ ಊಟಕ್ಕೆ ಹೋಗಿರ್ತೀವಿ. ಇಡೀ 4 ತಿಂಗಳ ಚಾತುರ್ಮಾಸ್ಯದಲ್ಲಿ ಹೌದಲ್ಲ, 4 ತಿಂಗಳಲ್ಲಿ ಈ 3-4 ದ್ವಾದಶಿ ಮಾಡಿರ್ತಾರೆ ಅಷ್ಟೇ. ರಾತ್ರಿ ಅವನ 8 ಧಾತ್ರಿ ಅವರಿಗೆ ಹೋಗಿರ್ತಾರೆ. ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಇದ್ಬಿಟ್ಟಂತೂ ಎಲ್ಲಾ ಮಠದಲ್ಲೂ ಧಾತ್ರಿ ಹವನ ಮಾಡ್ತಾರೆ. ಧಾತ್ರಿ ಹವನ ಎಲ್ಲಿ ಮಾಡಬೇಕು, ಏನ್ ಮಾಡಬೇಕು ಅನ್ನೋ ಜ್ಞಾನವೇ ನಮ್ ಜನಕ್ಕಿಲ್ಲ. ಆ ವೃಕ್ಷ ಇದೆಯಾ, ಆ ವೃಕ್ಷ ಇಲ್ವಾ, ಯಾವ ಜ್ಞಾನವೂ ಇಲ್ಲ. ಅವ್ರು ಮಾಡಿದ್ರು. ಇವಾಗ ಏನಾಗಿದೆ, ಧಾತ್ರಿ ಹವನ ಮನೆಗಳಲ್ಲಿ ಮಾಡ್ತಾ ಇದ್ದಾರೆ. ಆ ವೃಕ್ಷ ಇಲ್ವೇ ಇಲ್ಲ. ಧಾತ್ರಿ ಮರವನ್ನ ಕತ್ತರಿಸೋದು, ಮನೆಯಲ್ಲಿ ತಂದಿಡೋದು, ಧಾತ್ರಿ ಹವನ ಮಾಡೋದು. ತಪ್ಪು ಅಂತಂದ್ರೆ ಆಯ್ತಾ, ನೀವೇ ತಪ್ಪು ಅಂತಾರೆ ನಮಗೆ.
ಅಂದ್ರೆ ಕಲಿಯುಗದಲ್ಲಿ ತತ್ರಾಪಿ ಈಗ ಕಮರ್ಷಿಯಲ್ ಪ್ರಪಂಚದಲ್ಲಿ ಕರ್ಮ ಮಾಡಿದ್ರೆ ದುಡ್ಡು ತಗೊಂಡು ಹೋಗ್ಲಿ ಅನ್ನೋದು ಬೇಕಷ್ಟೇ ಬಿಟ್ರೆ ಆ ಕರ್ಮ ದೇವರಿಗೆ ಪ್ರೀತಿ ಆಯ್ತಾ, ವಾಯುದೇವರು ಸಂತೋಷ ಪಟ್ಟ, ಯಾರು ಬೇಕಾಗಿದೆ? ದುಡ್ಡು ಬಂತ, ಪದಾರ್ಥ ಬಂತ, ಊಟ ಮಾಡಿದ್ರು ಅಷ್ಟ. ಹೇಳೋರು ಅಷ್ಟೇ, ಕೇಳೋ ಯಜಮಾನನು ಅಷ್ಟೇ. ಧರ್ಮ ಬೇಡ, ಕರ್ಮ ಬೇಡ. ಅದಕ್ಕೋಸ್ಕರವೇ ಇವತ್ತು ಮಾಡಿದ ಧರ್ಮಕ್ಕೆ ಯಾಕೆ ಫಲ ಜಾಸ್ತಿ ಬರ್ತಾ ಇಲ್ಲ ಅಂದ್ರೆ, ಯಾವುದು ಮಾಡಬಾರ್ದು ಅದನ್ನು ಧರ್ಮ ಅಂತಾನು ಮಾಡ್ತಾ ಇರ್ತೀವಿ. ರಾತ್ರಿ ಹವನಗಳನ್ನ ಎಲ್ಲಿ ಮಾಡಬೇಕು? ನದಿ ತೀರೆ ತಥಾರಾಮೆ ವಿಶೇಷವಾದ ನಿಯಮಗಳು ಹಾಕೊಂಡಿದ್ದಾರೆ. ಎಲ್ಲ ಕಾರಣಗಳಿಂದ ಭಗವಂತ ವಾಮನನಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಸ್ವಾಮಿ ಉಪನಯನ ಆಯ್ತವನಿಗೆ ಏನ್ ಮಾಡಬೇಕು ಅಂದಾಗ, ಬಲಿಚಕ್ರವರ್ತಿ ಒಂದು ನರ್ಮದಾ ನದಿ ತೀರದ ಭೃಗುಕಚ್ಛ ಅನ್ನುವ ಕ್ಷೇತ್ರದಲ್ಲಿ ದೊಡ್ಡ ಯಾಗ ಮಾಡ್ತಾ ಇದ್ದಾನೆ. ಆ ಯಾಗವನ್ನು ನೀನು ಹಾಳು ಮಾಡಿ ಅವನನ್ನು ಸೋಲಿಸಿ ಸಂಪತ್ತನ್ನು ತಗೊಂಡು ಬರಬೇಕು. ಭಗವಂತ ಬಂದ. ಒಳಗೆ ಯಾರಿಗೂ ಪ್ರವೇಶ ಇಲ್ಲ, ಬ್ರಾಹ್ಮಣರಿಗೆ ಮಾತ್ರ ಪ್ರವೇಶ. ಯಾಕೆ? ಬ್ರಾಹ್ಮಣರು ಮೋಸ ಮಾಡಲ್ಲ ಅಂತ ಗೊತ್ತವನಿಗೆ. ಬ್ರಾಹ್ಮಣರು ಒಳಗೆ ಬಂದರು. ವಾಮನ ಏನ್ ಬೇಕು ಅಂತ ಕೇಳ್ದ. ನನಗೆ ಸಂಧ್ಯಾವಂದನೆ ಮಾಡಕ್ಕೆ 3 ಹೆಜ್ಜೆ ಭೂಮಿ ಬೇಕು. ಅವನು ಬಲಿ ಅಂತಾನೆ, ಅಲ್ಲ ನನ್ನ ಹತ್ರ ಬಂದು 3 ಲೋಕ ಕೇಳಬೇಕು ನೀನು, 3 ಹೆಜ್ಜೆ ಇಲ್ಲ. ವಾಮನ ಅಂತಾನೆ, 3 ಹೆಜ್ಜೆನೇ ತೃಪ್ತಿ ಇದೆ ಅವನಿಗೆ, 3 ಲೋಕದಿಂದಲೂ ತೃಪ್ತಿ ಇಲ್ಲ. ಮೊದಲು 3 ಹೆಜ್ಜೆ ಕೊಡು, ಆಮೇಲೆ ಉಳಿದು ನೋಡೋಣ ಅಂದಾಗ 3 ಹೆಜ್ಜೆಗಳನ್ನ ಕೃಷ್ಣಾರ್ಪಣ ಅಂತ ಬಿಟ್ಟಾಗ ಭಗವಂತ ಏನಾದ? ವಿಷ್ಣು ಚಕ್ರಮೇ 3 ಹೆಜ್ಜೆಗಳನ್ನ ಭಗವಂತ ಅಳೆದು ಬಿಟ್ಟ. ಯಾವ ರೂಪದಿಂದ ಬಂದ? ತ್ರಿವಿಕ್ರಮನಾದ. ಅನೇಕ ಬಲಿಚಕ್ರವರ್ತಿಗೆ ಬುದ್ಧಿ ಬಂದಿದೆ. ಭಗವಂತನ ಪಾದಾಕ್ರಾಂತನಾದ. ಪ್ರಹ್ಲಾದ ರಾಜರಿಗೆ ದೇವರು ಮಾತು ಕೊಟ್ಟಿದ್ದ, ನಿನ್ನ ವಂಶದಲ್ಲಿ ಯಾರೇ ಬರಲಿ ನಿನ್ನ ಮುಖ ನೋಡಿ ನಾನು ಅವರು ಸಂಹಾರ ಮಾಡುವುದಿಲ್ಲ, ನಾನು ಅವರು ನಾಶ ಮಾಡುವುದಿಲ್ಲ ಅಂತ ಭಗವಂತನ ವರ. ಅದರಂತೆ ಬಲಿಚಕ್ರವರ್ತಿಯನ್ನು ಉದ್ಧಾರ ಮಾಡಿ ರಸಾತಳಕ್ಕೆ ಅವರನ್ನು ಕಳಿಸಿಕೊಟ್ಟಿದ್ದಾನೆ. ವಾಮನಾವತಾರದ ದಿವ್ಯ ಚರಿತ್ರೆ ಯಾರು ಶ್ರವಣ ಮಾಡ್ತಾರೆ ಅಂತಹ ವ್ಯಕ್ತಿಗಳಿಗೆ ಮೊಸರನ್ನವನ್ನ ಊಟ ಮಾಡುವಂತಹ ಸೌಭಾಗ್ಯ ಬರುತ್ತದೆ. ಮೊಸರನ್ನ ಅಂದ್ರೆ ಶ್ರೀಮಂತ ವ್ಯಕ್ತಿ ಆಗ್ತಾನೆ ಅಂತ. ವಾಮನ ದೇವರ ಕೈಯಲ್ಲಿ ಬಂಗಾರದ ಪಾತ್ರೆಯಲ್ಲಿ ಮೊಸರನ್ನ ಇದೆ. ಆದ್ದರಿಂದ ಭಗವಂತ ಅನ್ನ ಕೊಡುವ ದೇವತೆ ಯಾವ ರೂಪದಿಂದ? ವಾಮನ ರೂಪದಿಂದ. ದಧಿವಾಮನ ಸ್ತೋತ್ರ, ದಧಿವಾಮನ ಮಂತ್ರ, ದಧಿಯನ್ನ ಇದೆಲ್ಲವೂ ಕೂಡ ನಮಗೆ ವಿಶೇಷವಾದಂತಹ ಶ್ರೀಮಂತಿಕೆಯನ್ನ ತಂದುಕೊಡುವ ಸಾಧನ ಅಂತ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಅದಕ್ಕೆ ದೇವರಿಗೆ ಪ್ರತಿನಿತ್ಯ ಏನ್ ನೈವೇದ್ಯ ಮಾಡಲಿ ಏನ್ ಬಿಡ್ಲಿ ಮೊಸರನ್ನ ನೈವೇದ್ಯ ಮಾಡಬೇಕು. ನಾವು ಚಿತ್ರಾನ್ನ ಮಾಡ್ತೀವಿ, ಚಿತ್ರಾನ್ನ ಖಾರ ಅಂತ ಅರ್ಥ. ದೇವರ ಕೋಪ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು ಚಿತ್ರಾನ್ನ ದೇವರಿಗೆ ಎಷ್ಟು ಖಾರ ಹಾಕಿ ನೈವೇದ್ಯ ಮಾಡ್ತೇವೋ ಅಷ್ಟು ನಮ್ಮಲ್ಲಿ ಖಾರತನ ಜಾಸ್ತಿ ಆಗುತ್ತೆ, ಕೋಪ ಜಾಸ್ತಿ ಆಗುತ್ತೆ. ಅದಕ್ಕೆ ದೇವರಿಗೆ ಆದಷ್ಟು ಸಿಹಿ ಪದಾರ್ಥಗಳು, ಈ ತರ ಮೊಸರನ್ನ ಇತ್ಯಾದಿಗಳನ್ನು ನೈವೇದ್ಯ ಮಾಡಬೇಕು ಅಂತ ಶಾಸ್ತ್ರ. ಹಾಗೆ ವಾಮನ ರೂಪಿ ಭಗವಂತ ಬಲಿಯಿಂದ ಪೂಜೆಯನ್ನು ಸ್ವೀಕಾರ ಮಾಡಿಕೊಳ್ತಾ ಪ್ರಸಾದನದಲ್ಲಿ ಇವತ್ತಿಗೂ ವಿರಾಜಮಾನನಾಗಿದ್ದಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಸತ್ಯವ್ರತ ಮಹಾರಾಜ ಅರ್ಘ್ಯ ಪ್ರದಾನವನ್ನು ಮಾಡುವ ಕಾಲದಲ್ಲಿ ಆ ಸಂದರ್ಭದಲ್ಲಿ ಒಂದು ಮೀನು ಬಂತು ಕೈಯಲ್ಲಿ, ಬಂಗಾರದ ಬಣ್ಣದ ಮೀನು. ಮೈಲಿಗೆ ಆಯ್ತು ಅಂತ ಕೆಳಗೆ ಹಾಕ್ಬೇಕು ಅಂತ ನೋಡಿದಾಗ ಮೀನು ಹೇಳುತ್ತೆ, ನನ್ ಕೆಳಗೆ ಹಾಕ್ಬೇಡ, ಕಾಪಾಡು ಅಂತ. ಯಾವ ಯಾವ ಪಾತ್ರೆಗಳು ಹಾಕ್ತಾನೋ ಅಷ್ಟಷ್ಟು ದೊಡ್ಡದಾಗ್ತಾ ಇದೆ ಮೀನು. ಕೊನೆಗೆ ಗೊತ್ತಾಗಿದ್ದು ಭಗವಂತನೇ ಇದು ಅಂತ. ಇನ್ನೊಂದು ವಾರ ಆದ್ಮೇಲೆ ಪ್ರಳಯ ಬರುತ್ತೆ ಅಂತ ಆಲೋಚನೆ ಮಾಡಿದಾಗ ಆ ಪ್ರಳಯ ಕಾಲದಲ್ಲಿ ಸತ್ಯವ್ರತ ಮಹಾರಾಜರನ್ನು ಭಗವಂತ ಉದ್ಧಾರ ಮಾಡಿದ. ಆ ಸತ್ಯವ್ರತ ಮಹಾರಾಜರೇ ನಂತರದ ಕಲ್ಪದಲ್ಲಿ ವೈವಸ್ವತ ಮನುವಾಗಿ ಸೂರ್ಯನ ಮಗನಾಗಿ ಅವತಾರ ಮಾಡ್ತಾರೆ. ಇದು ಭಗವಂತನ ಮತ್ಸ್ಯಾವತಾರ. ಈ ರೀತಿಯಲ್ಲಿ ಭಗವಂತನನ್ನ ನಾನಾ ಮನ್ವಂತರಗಳಲ್ಲಿ ನಾನಾ ರೂಪದಿಂದ ಅವತಾರ ಮಾಡಿದ ವೈಭವವನ್ನ ಶುಕಮಹಾಮುನಿಗಳು ಪರೀಕ್ಷಿತ ಮಹಾರಾಜರಿಗೆ ವಿಸ್ತಾರವಾಗಿ ತಿಳಿಸಿಕೊಡುವಾಗ ಪರೀಕ್ಷಿತ ಪ್ರಾರ್ಥನೆ ಮಾಡ್ತಾನೆ, ಸೂರ್ಯ ಮತ್ತು ಚಂದ್ರ ಆ 2 ವಂಶದ ಬಗ್ಗೆ ನನಗೆ ಸಂಕ್ಷಿಪ್ತವಾಗಿ ನೀವು ತಿಳಿಸಿಕೊಡಬೇಕು ಅಂದಾಗ ಸೂರ್ಯವಂಶದಲ್ಲಿ ಪ್ರಧಾನವಾಗಿ ಬಂದ ರಾಜರ ಬಗ್ಗೆ ಹೇಳ್ತಾರೆ. 9ನೇ ಸ್ಕಂದ ಭಾಗವತ ಅಂದ್ರೆ ಬರೀ ರಾಜರ ಮಯ, ಬರೀ ಹೆಸರು 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 ಅನ್ನೋದೇ ಮಯ. ಅದರಲ್ಲಿ ಪ್ರಧಾನವಾದ 4-5 ಹೆಸರನ್ನು ನಾವು ನೋಡೋದಾದ್ರೆ ಸೂರ್ಯನ ಮಗ ವೈವಸ್ವತ ಮನು, ಆ ವೈವಸ್ವತ ಮನುವಿನ ಮಗ ಇಕ್ಷ್ವಾಕು ಬರೋದಕ್ಕಿಂತ ಮೊದಲಿಗೆ ಸುದ್ಯುಮ್ನ ಅಂತ ಒಬ್ಬ ಇದ್ದ. ಆ ಸುದ್ಯುಮ್ನ ಅಂತನೋನು ಲಾಂಗ್ ರೈಡ್ಗೆ ಅಂತ ಹೋದ. ಪಾರ್ವತಿ ದೇವಿ ಎಲ್ಲಿ ಬರಬಾರದು ಶಾಪ ಕೊಟ್ಟಿತ್ತು, ಅಲ್ಲಿ ಹೊರಟೋದ.
ಆ ಊರಿಗೆ ಹೋದ್ರೆ ಹೆಣ್ಣಾಗ್ಬಿಡ್ತಾರಲ್ಲ, ಹೆಣ್ಣಾಗ್ಬಿಟ್ಟ. ಆ ಹೆಣ್ಣಾದ ವ್ಯಕ್ತಿಯನ್ನು ನೋಡಿ ಚಂದ್ರನ ಮಗ ಬುಧ ಮದುವೆ ಮಾಡಿಕೊಂಡು ಒಂದು ಮಗು ಹೊಡೆದು ಬಿಟ್ಟ, ಪೂರ್ವ ಹುಟ್ಟುಬಿಟ್ಟ. ಇಲ್ಲಿ ಮನೆಗೆ ಬಂದ್ರೆ ಗಂಡು ಹೆಣ್ಣಾಗಿ ಬಂದ್ಬಿಟ್ಟಿದೆಯಲ್ಲ ಮಗ ಅಂತ ಆಲೋಚನೆ ಮಾಡಿದಾಗ ರುದ್ರದೇವರ ವರದಿಂದ 6 ತಿಂಗಳು ಗಂಡು 6 ತಿಂಗಳು ಹೆಣ್ಣಾಗುತ್ತೆ ಅಂತ ಅವರಿಗೆ ಬೇಜಾರಾಗೋಯ್ತು, ಕಾಟ ಹೊರಟೋದ. ಆಮೇಲೆ ಹುಟ್ಟಿ ಬಂದವನೇ ಇಕ್ಷ್ವಾಕು. ಆ ಇಕ್ಷ್ವಾಕುವಿನ ಮನೆತನದಲ್ಲಿ ಅವತಾರ ಮಾಡಿದವನೇ ರಘು. ಆ ರಘುವಿನ ವಂಶದಲ್ಲಿ ಬಂದವನೇ ಅಜ. ಆ ಅಜನ ಮನೆಯಲ್ಲಿ ಬಂದವನೇ ದಶರಥ. ಆ ದಶರಥನ ಮಗನೇ ಶ್ರೀರಾಮಚಂದ್ರ. ಆ ರಾಮಚಂದ್ರ ಸೀತೆ ಹುಡುಕಬೇಕು ಅಂತ ದಂಡಕಾರಣ್ಯಕ್ಕೆ ಬಂದವನಾಗಿ ಕಿಷ್ಕಿಂಧೆಯಲ್ಲಿ ಹನುಮಂತ ದೇವರ ಮೂಲಕ ಸೀತೆಯಿಂದ ನೋಡಿ ಅಲ್ಲಿ ರಾವಣ ಇದ್ದಾನೆ ಅಂತ ತಿಳ್ಕೊಂಡು ರಾವಣಾದಿಗಳನ್ನು ವಧೆ ಮಾಡಿ ಸೀತೆಯನ್ನು ಪಡೆದ ಪಟ್ಟಾಭಿರಾಮನಾಗಿ ಮೆರೆದ ಅಂತ ರಾಮಾಯಣವನ್ನ ನಿರೂಪಣೆ ಮಾಡ್ತಾರೆ. ಆ ಇಕ್ಷ್ವಾಕುವಿನ ಮನೆತನದಲ್ಲಿ ಬಂದವನೇ ಅಂಬರೀಷ ಅನ್ನುವ ರಾಜ. ಇಕ್ಷ್ವಾಕುವಿನ ತಮ್ಮನ ಮನೆಯಲ್ಲಿ ಬಂದವನು. ಏಕಾದಶಿ ವ್ರತಕ್ಕೆ ಪ್ರತಿನಿಧಿಯಾಗಿ ನಿಂತ ವ್ಯಕ್ತಿ. ದುರ್ವಾಸರಿಗೆ ವಿಶೇಷವಾಗಿ ಪಾಠವನ್ನ ಮಾಡಿದವನು. ದುರ್ವಾಸರು ಪಾರಣೆಗೆ ಅಂತ ಮನೆಗೆ ಬಂದರು. ಪಾರಣೆಗೆ ಅಂತ ಮನೆಗೆ ಬಂದ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತಂದ್ರು. ಅವತ್ತು ಯಾವ ಏಕಾದಶಿ? ಹರಿವಾಸರ ಇದ್ರೆ ಪ್ರಾಬ್ಲಮೇ ಇಲ್ಲ. ನಾಳೆ ಇದೆಯಲ್ಲ 7:40 ತನಕ ಹರಿವಾಸರ. ಆಕ್ಚುಯಲ್ ಆಗಿ ದ್ವಾದಶಿ ಪಾರಣೆ ಹರಿವಾಸರ ಇಲ್ಲ ಅಂದ್ರೆ ಯಾವಾಗ ಆಗ್ಬೇಕು? ಸೂರ್ಯೋದಯಕ್ಕೆ ತೀರ್ಥ ಕೈಯಲ್ಲಿ ಬಿದ್ದಿರ್ಬೇಕು. ನಮ್ಮನ್ನು ಮಾತಾಡ್ತಾರೆ, ಏಕಾದಶಿ ಉಪವಾಸ ಮಾಡದೆ ಆದ್ರೂ ಪರವಾಗಿಲ್ಲಪ್ಪ, ದ್ವಾದಶಿ ಪಾರಣೆ ಡೈಲಿ ಕರೆಕ್ಟ್ ಆಗಿ ಹೊಡಿಬೇಡ್ರಿ, ದ್ವಾದಶಿ ಪಾರಣೆ ಡೈಲಿ ಕರೆಕ್ಟ್ ಆಗಿ ಮಾಡಬೇಕು ಅಂತ. ಏಕಾದಶಿ ಉಪವಾಸ ಅತ್ಯಂತ ಅನಿವಾರ್ಯ. ದ್ವಾದಶಿ ಪಾರಣೆ ಇದ್ದಿದ್ದೆ. ಕೆಲವು ಸಲ ಕಲಾ ಮಾತ್ರ ಸಾಧನೆ ದ್ವಾದಶಿಯಿಂದ ಬರುತ್ತೆ. ಯಾರಿಗೂ ಕಲಾ ಸಾಧನವನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಕಲಾ ಮಾತ್ರ ಸಾಧನ ಒಂದೇ ಕಲೆ. ಒಂದು ಕಲೆ ಅಂದ್ರೆ 3-4 ಸೆಕೆಂಡ್ ಅಷ್ಟೇ. ಅವಾಗ ಏನ್ ಮಾಡ್ಬೇಕು? ಪಾರಣೆ ಆಗ್ಬೇಕು, ತೀರ್ಥ ತಗೊಂಡ್ಬಿಟ್ರೆ ಆಗೋದು. ಇವನೇನ್ ಮಾಡ್ದ? ದುರ್ವಾಸರು ಆಂಗಿಕ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿದ್ದಾರೆ. ದ್ವಾದಶಿ ಟೈಮ್ ಮೀರ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಆಲೋಚನೆ ಮಾಡಿ ನೀರು ಕುಡಿದ್ರೆ ಊಟ ಮಾಡ್ದಾಗೋ ಅಲ್ಲ, ಉಪವಾಸ ಮಾಡ್ದಾಗೋ ಅಲ್ಲ, ಅಶಿತಂ ಅನಶಿತಂ ಅಂತ ನೀರು ಕುಡಿದ್ಬಿಟ್ಟ. ದುರ್ವಾಸರು ಬಂತು, ಬ್ರಾಹ್ಮಣರನ್ನ ಊಟ ಕರೆದ್ಬಿಟ್ಟು ನೀರು ಕುಡಿದ್ಬಿಟ್ಟಲ್ಲ. ನಮ್ಮಲ್ಲಿ ಹೇಳ್ತಾ ಇರ್ತಾರೆ, ಆಚಾರ್ಯ ತುಂಬಾ ಸುಸ್ತಾಗಿ ಹೋಗಿದೆ, ಕರ್ಮ ಆಗಿದೆ, ಒಂದು ಲೋಟ ಕುಡಿದು ಬಂದ್ಬಿಡ್ತೀನಿ ಕಾಫಿನ ಅಂತ ಹೇಳ್ತಾರ. ಹೇಳ್ತಾರ ಹೇಳಲ್ವ? ಅದು ಹೇಳಲ್ಲ. ಕುಡಿತೀನಿ ಅಂತ ಯಾರು ಹೇಳಲ್ಲ ಅಷ್ಟೇ. ಆದ್ರೂ ಕುಡಿತಾರೆ. ಅದಕ್ಕೆ ನಾನು ಹೇಳೋದು ಎಲ್ರಿಗೂ, ಕುಡಿಯೋದನ್ನ ಕಡಿಮೆ ಮಾಡ್ಕೊಳ್ಳಿ, ದಯಮಾಡಿ ಬಿಡ್ರಿ. ಬಿಡಕ್ ಅನುಕೂಲ ಆಯಿತು ಅಂತಂದ್ರೆ ದಯಮಾಡಿ ಯಾವುದು ದೇವರಿಗೆ ವಾಯುದೇವರಿಗೆ ಪ್ರೀತಿ ಅಲ್ಲ ಅದನ್ನ ಮಾಡೋದ್ರಿಂದ ದೇವರು ಗುರುಗಳು ಪ್ರೀತರಾಗುವುದಿಲ್ಲ. ಕುಡಿದು 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 ಸಾಕಾಯ್ತು ಅಂತ ಯಾರಿಗೂ ಇಲ್ಲ. ದಯಮಾಡೋದನ್ನ ಒಂದು ದಿನಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗೆ ಅಂತ ಅಭ್ಯಾಸ ಮಾಡಿಕೊಂಡ್ರೆ ಇಡೀ ಜನ್ಮದಲ್ಲಿ ಬಿಡುವಂತ ಏನೇನೋ ಬಿಡ್ತೀವಿ ನಾವು, ಏನೇನೋ ಬಿಡ್ತೀವಿ. ಪಾರಾಯಣ ಬಿಟ್ಟಿದ್ದೀವಿ, ಪೂಜೆ ಬಿಟ್ಟಿದ್ದೀವಿ, ಉಪವಾಸ ಬಿಟ್ಟಿದ್ದೀವಿ, ತೀರ್ಥ ಸ್ನಾನ ಬಿಟ್ಟಿದ್ದೀವಿ, ಕಾಫಿ ಮಾತ್ರ ಬಿಡಕ್ಕಾಗಲಿಲ್ಲ ಅಂತ ಅರ್ಥ ಏನು? ಪ್ರಯತ್ನ ಪಟ್ಟರೆ ಎಲ್ಲ ಬಿಡ್ಬೋದು. ದಯಮಾಡಿ ನಿಮ್ಮಲ್ಲಿ ಪ್ರಾರ್ಥನೆ ಇದೆ, ಯಾರಲ್ಲಿ ಯಾರಿಗೆ ವಿಶೇಷವಾಗಿ ದೇವರ ಅನುಗ್ರಹ ಆಗಬೇಕು ಅಂತ ಆಸೆ ಇದೆಯೋ ಅದೊಂದನ್ನ ಬಿಟ್ಬಿಡಿ. ಅದೊಂದನ್ನ ಬಿಟ್ಟು ಸಾಧನೆ ಮಾಡ್ಲಿಕ್ಕೆ ಶುರು ಮಾಡ್ರಿ. ಮನಸ್ಸು ಎಷ್ಟು ಹಗುರ ಆಗುತ್ತೆ, ನಮ್ಮಲ್ಲೇ ಸಾಧನೆ ಕರೆಕ್ಟ್ ಆಗೋದು ಗೊತ್ತಾಗುತ್ತೆ ಅಂತ ಹೇಳ್ತಾ, ನಾನು ಬೈಕೋಬೇಡಿ ಯಾರು. ನಾನು ಎಲ್ಲೇ ಪ್ರವಚನಕ್ಕೆ ಹೋಗ್ಲಿ ಇದೊಂದು ಮಾತನ್ನು ನಾನು ಬಾಯಿ ಬಿಟ್ಟು ಹೇಳ್ಬಿಡ್ತೇನೆ. ನನ್ನದೊಂದು ಕರ್ತವ್ಯ ಇದೆ, ಮಾಡಿಸಬಾರ್ದು, ಬಿಡಿಸ್ಬೇಕು ಅಂತ ಕರ್ತವ್ಯ ಇದೆ. ಮಾತನ್ನು ಕೇಳಿ ಅನೇಕರು ಬಿಟ್ಟವರಿದ್ದಾರೆ. ನಿಮ್ಮಲ್ಲಿ ಯಾರು ಬಿಡ್ಬೇಕು ಅಂತ ಬೈಕೊಂಡ್ರು ಪರವಾಗಿಲ್ಲ, ಮತ್ತೊಂದು ಹೇಳ್ತಾರಲ್ಲ ಅಂತ ಬಿಡ್ಬೇಕು ಅಂತ ಆಸೆ ಇದ್ರೆ ದಯಮಾಡಿ ಬಿಟ್ಬಿಡ್ರಿ, ದರಿದ್ರ ಆಗುತ್ತೆ. ಈ ಕಾರಣದಿಂದ ತೀರ್ಥವನ್ನ ಕುಡಿತಾ ಇದ್ದ ಹಾಗೆ ದುರ್ವಾಸರು ಬಂದು ಅಲ್ಲ ಊಟಕ್ಕೆ ಕರೆದು ಬ್ರಾಹ್ಮಣನನ್ನ ನನಗೆ ಹಾಕಿದೆ ಕುಡಿದು ಬಿಟ್ಟಿದ್ಯಲ್ಲ ಅಂತ ಹೇಳಿ ಒಂದು ಭೂತವನ್ನ ಸೃಷ್ಟಿ ಮಾಡಿ ಅವನನ್ನು ಸಂಹಾರ ಮಾಡಬೇಕು ಅಂತ ನೋಡ್ತಾರೆ. ಸುದರ್ಶನ ಚಕ್ರ ಅವನನ್ನು ಬಂದು ಉದ್ಧಾರ ಮಾಡಿದೆ. ಆದ್ದರಿಂದ ಭಗವಂತನ ಭಕ್ತರ ವಿರುದ್ಧವಾಗಿ ಎಲ್ಲೂ ಹೋಗ್ಲಿಕ್ಕಿಲ್ಲ ಅನ್ನೋ ತತ್ವ ಇದರಿಂದ ಗೊತ್ತಾಗ್ತಾ ಇದೆ. ಅಲ್ಲಿಂದ ಮುಂದಕ್ಕೆ ಚಂದ್ರವಂಶ, ಆ ಚಂದ್ರವಂಶದಲ್ಲಿ ಕೌರವರ ಅನೇಕ ಜನ್ಮ, ಅದಾದ ನಂತರದಲ್ಲಿ ಭಗವಂತ ವಿಶೇಷವಾಗಿ ಯದುವಿನ ವಂಶದಲ್ಲಿ ಅವತಾರ ಮಾಡಿದಂತ ಶ್ರೀಕೃಷ್ಣನ ವಿಶೇಷವಾದ ವೈಭವ ಇಲ್ಲಿ ಬಂದಿದೆಯಪ್ಪ ಅಂತ ಹೇಳಿದಾಗ ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯರನ್ನ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ನಾನಿವತ್ತು ನಿಮ್ಮ ಮುಂದೆ ಕೂತು ಭಾಗವತವನ್ನ ಕೇಳ್ತಾ ಇದ್ದೇನೆ ಅಂತಂದ್ರೆ ಆ ಕೃಷ್ಣ ರೂಪದ ಭಗವಂತನ ವಿಶೇಷ ಅನುಗ್ರಹದಿಂದಲೇ. ದಯಮಾಡಿ ಆ ಸ್ವಾಮಿಯ ಮಹಿಮೆಯನ್ನು ನೀವು
ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ನಾನು ಇವತ್ತು ಕೃಷ್ಣಾವತಾರವನ್ನು ಮಾತ್ರ ಹೇಳಿ ಮತ್ತೆ ನಾಳೆ ದಶಮ ಸ್ಕಂದವನ್ನು ಸಮಾಪ್ತಿ ಮಾಡಿಬಿಡ್ತೇನೆ. ಭೂಮಿಗೆ ಸಿಕ್ಕಾಪಟ್ಟೆ ಭಾರ ಆಯಿತು, ದೊಡ್ಡ ದೈತ್ಯರೆಲ್ಲ ಬಂದಿದ್ದಾರೆ. ಭೂಭಾರ ಆದಾಗ ಭೂಮಿ ಗೋರೂಪವನ್ನ ಸ್ವೀಕಾರ ಮಾಡಿಕೊಂಡು ಬ್ರಹ್ಮದೇವರ ಹತ್ರ ಹೋಗ್ತಾಳೆ. ಆಗ ಅಲ್ಲಿ ಬ್ರಹ್ಮದೇವರು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ. ಭಗವಂತ ಆದೇಶ ಮಾಡಿದ, ನೀವೆಲ್ಲ ಅವತಾರ ಮಾಡಿ ಬನ್ನಿ, ನಾನು ಹುಟ್ಟಿ ಬರ್ತೇನೆ ಎಂದು ಭಗವಂತ ಆದೇಶ ಮಾಡಿದಾಗ ಎಲ್ಲ ದೇವತೆಗಳು ಯಾದವರಾಗಿ, ಗೋಪಾಲರಾಗಿ, ಗೋವುಗಳಾಗಿ, ಗೋಪಿಕಾ ಸ್ತ್ರೀಯರಾಗಿ ಎಲ್ಲ ಹುಟ್ಟಿ ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲೇ ಕಂಸ ಅವನ ತಂಗಿಯನ್ನ ಮದುವೆ ಮಾಡಿಕೊಟ್ಟಿದ್ದಾನೆ. ಮದುವೆ ಮೆರವಣಿಗೆ ಹೋಗ್ತಾ ಇದೆ. ಅಶರೀರವಾಣಿ ಬಂತು, ನೀನ್ ಯಾರನ್ನು ಕರ್ಕೊಂಡು ಹೋಗ್ತಾ ಇದೀಯಾ, ಆ 8ನೇ ಗರ್ಭ ನಿನ್ನನ್ನೇ ಮುಗಿಸ್ಬಿಡುತ್ತೆ ಅಂತಂದಾಗ 8ನೇ ಗರ್ಭ ಯಾಕೆ ಇವತ್ತೇ ತಲೆ ಕತ್ತರಿಸ್ತೀನಿ ಅಂತ ವಸುದೇವ ಅಂತಾನೆ. ಹುಟ್ಟಿದ ಮಗುವೆಲ್ಲ ನೀನ್ ತಂದ್ಕೊಡ್ತೇನಪ್ಪ ಅಂತಂದಾಗ ಬಿಟ್ಟ. ಒಂದೊಂದೇ ಮಗು ಹುಟ್ಟು ಎಲ್ಲವನ್ನ ಸಂಹಾರ ಮಾಡ್ತಾ ಬಂದ. ಕೊನೆಗೆ 6ನೇದಾಗಿ ಶೇಷದೇವರನ್ನ ಕಳಿಸ್ಕೊಟ್ಟ ಭಗವಂತ. ಯೋಗಮಾಯ ಮೂಲಕ ಭಗವಂತ ದೇವಕಿ ಗರ್ಭದಲ್ಲಿದ್ದ ಶೇಷದೇವರನ್ನ ರೋಹಿಣಿ ಗರ್ಭಕ್ಕೆ ಹಾಕಿದ. 7ನೇ ಗರ್ಭಪಾತ ಆಯಿತು ಅಂದ್ಕೊಂಡ್ರು. ಅದಾದ ನಂತರದಲ್ಲಿ 8ನೇದಾಗಿ ಯೋಗಮಾಯಿಗೆ ಭಗವಂತ ಆದೇಶ ಮಾಡಿದ, ನೀನು ನಂದಗೋಪನ ಮಗಳಾಗಿ ಹುಟ್ಟು, ನಾನು ದೇವಕಿಯ ಮಗನಾಗಿ ಅವತಾರ ಮಾಡ್ತೇನೆ ಅಂತ ಆದೇಶ ಮಾಡ್ತಾ ಇದ್ದ ಹಾಗೆ ಭಗವಂತ ವಸುದೇವನ ಮೂಲಕ ದೇವಕಿ ಗರ್ಭದ ಪ್ರವೇಶ ಮಾಡ್ತಾನೆ. ಒಳ್ಳೆ ಶ್ರಾವಣ ಮಾಸ, ಶ್ರೀಮದಾಚಾರ್ಯರ ಪ್ರಕಾರ ಭಾದ್ರಪದ ಮಾಸ. ನಾವು ಅನುಷ್ಠಾನ ಮಾಡೋದು ಯಾವ ಮಾಸ? ಶ್ರಾವಣ ಮಾಸ. ಕೃಷ್ಣ ಹುಟ್ಟಿದ ಯಾವ ಮಾಸ? ಆಕ್ಚುಯಲ್ ಆಗಿ ಭಾದ್ರಪದ ಮಾಸ. ಎಸ್ಮಿನ್ ಲಬ್ಧೆ ಭಾದ್ರಪದೇಶ ಮಾಸ ಅಂತ ನಿರ್ಣಯ ಶ್ರೀಮದ. ಆದ್ರಿಂದ ನಮಗೆ ಅಧಿಕ ಮಾಸ ಬಂದಾಗ, ಅಧಿಕ ಮಾಸ ಬರುತ್ತೆ ಎನ್ನುವ ವರ್ಷದಲ್ಲಿ ನಮಗೂ ಉಡುಪಿಯವರಿಗೂ ವ್ಯತ್ಯಾಸ ಆಗುತ್ತೆ. ನಾವು ಶ್ರಾವಣದಲ್ಲಿ ಮಾಡಿದ್ರೆ ಅವರು ಭಾದ್ರಪದದಲ್ಲಿ ಮಾಡ್ತಾರೆ. ಅದೊಂದು ವ್ಯತ್ಯಾಸ. ಕೃಷ್ಣಾವತಾರ ಅನುಷ್ಠಾನ ಎಲ್ಲ ಒಂದೇ. ಅವತ್ತು ರಾತ್ರಿ ದೇವಕಿಯ ಗರ್ಭದಲ್ಲಿದ್ದ ಭಗವಂತನನ್ನ ಬ್ರಹ್ಮಾದಿಗಳೆಲ್ಲ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಅದನ್ನೇ ಗರ್ಭಸ್ತುತಿ ಅಂತ ಹೇಳ್ತಾರೆ. ಮಧ್ಯರಾತ್ರಿ ಅಗ್ನಿಗಳು ಉರಿಯುವ ಸಂದರ್ಭ ಸ್ವಾಮಿ ಶ್ರೀಕೃಷ್ಣ ದೇವಕಿಯ ಗರ್ಭಾಬುದಿಯಲ್ಲಿ ಅವತಾರ ಮಾಡಿ ಬರ್ತಾ ಇದ್ದಾನೆ. ಸಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾರ್ಜುದಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ಪಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಿಂಕದ ಕಂಕಣಾದಿಗಳಿ ವಿರೋಚಮಾನಂ ವಸುದೇವ ಇಕ್ಷತ ಅಂತ ಪರಮ ಸುಂದರವಾದ ಚತುರ್ಭುಜ ರೂಪದಿಂದ ಬಂದ ಮಗುವನ್ನು ವಸುದೇವ ದರ್ಶನ ಮಾಡಿದ ಅಂತ ಹೇಳ್ತಾರೆ, ಸ್ತೋತ್ರ ಮಾಡ್ತಾರೆ. ಭಗವಂತ ಆದೇಶ ಮಾಡಿದ, ನನ್ನನ್ನು ತಗೊಂಡು ಗೋಕುಲದಲ್ಲಿ ಬಿಡು, ಅಲ್ಲಿ ಹುಟ್ಟಿದ ಹೆಣ್ಣು ಮಗುವನ್ನು ತಗೊಂಡು ಬಾ ಅಂತ ಭಗವಂತ ಆದೇಶ ಮಾಡಿ ಅದೇ ಮಗುವಿನ ರೂಪದಲ್ಲೇ ಬಂದಿದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಭಾಗವತ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ವಿಶೇಷವಾದ ಕ್ರಮದಲ್ಲಿ ದಶಮ ಸ್ಕಂದ ಏಕಾದಶ ಸ್ಕಂದದ ಸಾರಾಂಶವನ್ನು ಹೇಳಿ ಮಂಗಳ ಮಾಡೋಣ ಅಂತ ಹೇಳ್ತಾ, ಶ್ರೀಕುಂಠ ಏಕಾದಶಿ ಪರ್ವಕಾಲ ಭಗವಂತನ ವಿಶೇಷವಾದ ಸ್ತೋತ್ರವನ್ನ ಪಾರಾಯಣವನ್ನ ದಿನವಿಡೀ ಅವಕಾಶ ಇದ್ದವರು ಮಾಡಬಹುದು. ಸಾಧನೆಗೆ ಒಳ್ಳೆ ಅವಕಾಶ. ಎಲ್ಲರೂ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ.